ಶ್ರೀ ಗುರುಭ್ಯೋ ನಮಃ. ಈಶನಿನ್ನ ಚರಣ ಭಜನೆ. ಯಾರೋ ರಚನೆಕಾರರು ಕನಕದಾಸರು. ಅವ್ರದ್ದು 13ನೇ ಸ್ಟಾನ್ಸ ಇವತ್ತು ತಗೊಬೇಕು ನುಡಿ. ಆಯ್ತಾ? ಫಸ್ಟು ಸುಮಾರು ದಿನ ಆಗೋಯ್ತು, 41 ಡೇಸ್ ಅಲ್ವಾ, ವಿಜಯದಾಸರ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ಹಾಗಾಗಿ 1 to 12 ಹೇಳೋಣ, ಆಮೇಲೆ 13th ನಾನು ಕಂಟಿನ್ಯೂ ಮಾಡ್ತೀನಿ. ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆನು, ದೋಷ ರಾಶಿ ನಾಶ ಮಾಡು ಶ್ರೀಶ ಕೇಶವ. ಶರಣು ಹೊಕ್ಕೆ ನಯ್ಯ ಎನ್ನ ಮರಣ ಸಮಯದಲ್ಲಿ ನಿನ್ನ ಚರಣ ಸ್ಮರಣೆ ಕರುಣಿಸಯ್ಯ ನಾರಾಯಣ. ಶೋಧಿಸೆನ್ನ ಪವದ ಕಲುಷ ಬೋಧಿಸಯ್ಯ ಜ್ಞಾನವೆನಗೆ, ಬಾಧಿಸುವ ಯಮನ ಬಾಧೆ ಬಿಡಿಸು ಮಾಧವ. ಹಿಂದನೇಕ ಯೋನಿಗಳಲ್ಲಿ ಬಂದು ಬಂದು ನೊಂದೆ ನಾನು, ಇಂದು ಭವದ ಬಂಧ ಬಿಡಿಸು ತಂದೆ ಗೋವಿಂದ. ಭ್ರಷ್ಟನೆನಿಸಬೇಡ ಕೃಷ್ಣ ಇಷ್ಟು ಮಾತ್ರ ಬೇಡಿಕೊಂಬೆ, ಶಿಷ್ಟರೊಡನೆ ಇಟ್ಟು ಕಷ್ಟ ಬಿಡಿಸು ವಿಷ್ಣುವೇ. ಮೊದಲು ನಿನ್ನ ಪಾದ ಪೂಜೆ ಮುದದಿ ಮಾಡುವೆನು ನಾನು, ಹೃದಯದೊಳಗೆ ಒದಗಿಸಯ್ಯ ಮಧುಸೂದನ. ಕವಿದುಕೊಂಡು ಇರುವ ಪಾಪ ಸವೆದು ಹೋಗುವಂತೆ ಮಾಡಿ, ಜವನ ಬಾಧೆಯನ್ನು ಬಿಡಿಸು ತಂದೆ ತ್ರಿವಿಕ್ರಮ. ಕಾಮಜನಕ ನಿನ್ನ ನಾಮ ಪ್ರೇಮದಿಂದ ಪಾಡುವಂಥ, ನೇಮವೆನಗೆ ಪಾಲಿಸಯ್ಯ ಸ್ವಾಮಿ ವಾಮನ. ಮದನನಯ್ಯ ನಿನ್ನ ಮಹಿಮೆ ವದನದಲ್ಲಿ ಇರುವಂತೆ, ಹೃದಯದಲ್ಲಿ ಸದನ ಮಾಡು ಮುದದಿ ಶ್ರೀಧರ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು, ಹುಸಿಗೆ ನೀನು ಹಾಕದಿರು ಹೃಷಿಕೇಶನೇ. ಅಬ್ದಿಯೊಳಗೆ ಬಿದ್ದು ನಾನು ಒದ್ದು ಕೊಂಬೆನಯ್ಯ ಭವದಿ, ಗೆದ್ದು ಪೋಪ ಬುದ್ಧಿ ತೋರೋ ಪದ್ಮನಾಭನೇ. ಕಾಮಕ್ರೋಧ ಬಿಡಿಸಿ ನಿನ್ನ ನಾಮ ಜಿಹ್ವೆಯೊಳಗೆ ನುಡಿಸು, ಶ್ರೀ ಮಹಾನುಭಾವನಾದ ದಾಮೋದರ. ಪಂಕಜಾಕ್ಷ ನೀನೆ ಎನ್ನ ಮಂಕು ಬುದ್ಧಿಯನ್ನು ಬಿಡಿಸಿ, ಕಿಂಕರನ್ನ ಮಾಡಿಕೊಳ್ಳೋ ಸಂಕರ್ಷಣ. ಇದು 13th ಸ್ಟಾನ್ಸ. ಓಕೆ, ನುಡಿ. ಪಂಕಜಾಕ್ಷ ನೀನೆ ಎನ್ನ ಮಂಕು ಬುದ್ಧಿಯನ್ನು ಬಿಡಿಸಿ, ಕಿಂಕರನ್ನ ಮಾಡಿಕೊಳ್ಳೋ ಸಂಕರ್ಷಣ. ಪಂಕಜ ಅಂದ್ರೆ ಕಮಲ, ಲೋಟಸ್. ಅಕ್ಷಿ ಅಂದ್ರೆ ಕಣ್ಣು. ಪಂಕಜಾಕ್ಷ ಅಂದ್ರೆ ಕಮಲತ್ತರ ಕಣ್ಣಿರೋ ಅಂಥವನೇ ಯಾರೋ ಭಗವಂತ. ನೀನು ಎನ್ನ ಮಂಕು ಬುದ್ಧಿ, ನನ್ನ ಮಂಕು ಬುದ್ಧಿ. ಮಂಕು ಬುದ್ಧಿ ಅಂದ್ರೆ ಡಲ್ ಹೆಡೆಡ್. ಆಯ್ತಾ? ನಾನು ತುಂಬಾ ಅಂದ್ರೆ ತುಂಬಾ ಕಡಿಮೆ ಬುದ್ಧಿ ನನಗೆ, ಅದನ್ನ ನೀನು ಬಿಡಿಸ್ಬೇಕು. ಕಿಂಕರನ್ನ, ಕಿಂಕರ ಅಂದ್ರೆ ನನ್ನನ್ನ ಆಸ್ ಎ ಸರ್ವೆಂಟ್, ದಾಸ, ದಾಸನನ್ನಾಗಿ ಮಾಡ್ಕೊಳ್ಳೋ ಸಂಕರ್ಷಣ. ಹೇ ಸಂಕರ್ಷಣ ಅಂದ್ರೆ ಸಂಕರ್ಷಣ ರೂಪಿ ಭಗವಂತನ ಹೇಳ್ತಾ ಇದ್ದಾರೆ ಇಲ್ಲಿ. ಆಯ್ತಾ? ಒಂದೊಂದು ನುಡಿಲೂ ಕೂಡ ನಾವೇನ್ ಕೇಳಿದೀವಿ, ಬೇರೆ ಬೇರೆ ಕೇಶವಾದಿ ನಾಮಗಳನ್ನ ಉಪಯೋಗಿಸ್ತಾ ಇರೋದನ್ನ ನೋಡಿದೀವಿ ದಾಸರು. ಇದರಲ್ಲಿ ಸಂಕರ್ಷಣ ರ್ಯಾಂಡಮ್ ಆಗಿ ಅವ್ರು ಹೇಳಲಿಲ್ಲ. ಹಿಂದೆ ದಾಮೋದರನ್ ಬಗ್ಗೆ ಮಾತಾಡಿದ್ರು. ದಾಮೋದರನ್ ಬಗ್ಗೆ ಹೇಳಬೇಕಾದ್ರೆ ಅವರು ಸಂಕರ್ಷಣನ್ ಬಗ್ಗೆ ಹೇಳಲಿಲ್ಲ ಅಲ್ಲಿ. ಇಲ್ಲಿ ಸಂಕರ್ಷಣಂದ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಅವರು ಒಂದು ವಿಚಾರ ಇದೆ ಇಲ್ಲಿ ನಮ್ಗೆಲ್ಲ ತಿಳ್ಕೊಬೇಕಾಗಿರುವಂಥದ್ದು. ಅದಕ್ಕೋಸ್ಕರ ಸಂಕರ್ಷಣ ರೂಪಿ ಭಗವಂತನ್ನೇ ಸ್ಪೆಸಿಫಿಕ್ ಆಗಿ ಇಲ್ಲಿ ಅಡ್ರೆಸ್ ಮಾಡ್ತಾ ಇದ್ದಾರೆ. ಆಯ್ತಾ? ಸಂಹಾರ ಅಂದ್ರೆ ಪ್ರಳಯ ಯಾವಾಗ ಆಗುತ್ತಲ್ಲ, ಆನ್ಹಿಲಿಯೇಷನ್, ಅವಾಗ ಸಂಕರ್ಷಣ ರೂಪಿ ಭಗವಂತ ಪ್ರಳಯವನ್ನ ಮಾಡ್ತಾನೆ. ಅದಕ್ಕೋಸ್ಕರನೇ ಇವರು ಇಲ್ಲಿ ಸಂಕರ್ಷಣನ ಉಪಯೋಗಿಸಿದ್ದಾರೆ. ಅವನೇನ್ ಮಾಡ್ತಾನೆ, ಎಲ್ಲ ಭೂತಗಳು ಅಂದ್ರೆ ಜೀವಿಗಳಿರಬಹುದು, ಜಡ ಜೀವ ಚೇತನ ಯಾವ್ಯಾವ್ದೆಲ್ಲ ಒಟ್ಟು ಪ್ರಪಂಚದಲ್ಲಿದೆ, ನಾಟ್ ಜಸ್ಟ್ ಅರ್ತ್ಲಿ ಪ್ಲಾನೆಟ್, ಕಂಪ್ಲೀಟ್ ಪ್ಲಾನೆಟರಿ ಸಿಸ್ಟಮ್ಗಳೆಲ್ಲ ಏನಿದೆಯಲ್ಲ, ಅಪ್ಪರ್ ಪ್ಲಾನೆಟರಿ ಸಿಸ್ಟಮು, ಲೋವರ್ ಪ್ಲಾನೆಟರಿ ಸಿಸ್ಟಮು, ಅವೆಲ್ಲವನ್ನ ಕೂಡ ಏನ್ ಮಾಡ್ತಾನೆ ಭಗವಂತ ಸಂಹಾರ ಮಾಡ್ತಾನೆ. ಆ ಸಂಹಾರ ಮಾಡುವಂತ ಭಗವಂತನ ರೂಪ ಸಂಕರ್ಷಣ ರೂಪ. ಆಯ್ತಾ? ಅವನೇನ್ ಮಾಡ್ತಾನೆ, ಎಲ್ಲವನ್ನ ಅವನ ಹತ್ರ ಸೆಳ್ಕೊಂತಾನೆ. ಸೆಳ್ಕೊಳೋದು ಅಂದ್ರೆ ಕರ್ಷಯತಿ ಅಂದ್ರೆ ಸೆಳಿತಾನೆ. ಇವಾಗ ಹೇಗೆ ಒಂದು ಮ್ಯಾಗ್ನೆಟ್ ಇಟ್ರೆ ಅದಕ್ಕೆ ಐರನ್ ಹತ್ರ ತಗೊಂಡ್ ಬಂದ್ರೆ ಏನ್ ಮಾಡುತ್ತೆ, ಮ್ಯಾಗ್ನೆಟ್ ಐರನ್ ಅನ್ನ ಅಟ್ರಾಕ್ಟ್ ಮಾಡುತ್ತೆ ಅಲ್ವಾ? ಅದೇ ರೀತಿ ಭಗವಂತ, ಸಂಕರ್ಷಣ ರೂಪಿ ಭಗವಂತ ಪ್ರಳಯ ಕಾಲದಲ್ಲಿ ಎಲ್ಲಾರನ್ನೂ ಅವನ ಹತ್ರ ಸೆಳ್ಕೋತಾನೆ ಅಂತ ಭಗವಂತ ಸಂಕರ್ಷಣ. ನೀನೇನ್ ಮಾಡ್ಬೇಕು, ನೀನು ಒಂದನ್ನ ಸಂಹಾರ ಮಾಡ್ಬೇಕಾಗಿದೆ ಈಗ. ಅಂದ್ರೆ ನನ್ನನ್ನೇ ಅಲ್ಲ, ಡಿವೋರ್ ಮಾಡ್ಬಿಡೋದಲ್ಲ ನನ್ನನ್ನ. ಇವಾಗೇನ್ ನಿನ್ನ ಪ್ರಳಯ ಟೈಮ್ ಬಂದಿಲ್ಲ ಅಲ್ವಾ ನನ್ನನ್ನು ಕೊಂದು ಬಿಡೋದಿಕ್ಕೆ. ನೀನ್ ಇವಾಗ ಸದ್ಯಕ್ಕೆ ಯಾವುದನ್ನೋ ಒಂದನ್ನ ಕೊಲ್ಲೇಬೇಕು. ನೀನು ಯಾವುದನ್ನ ಸಂಹಾರ ಮಾಡಬೇಕು ಅಂದ್ರೆ
ನಂದು ಮಂಕು ಬುದ್ಧಿ ಅಂತ ಇದೆಯಲ್ಲ, ಆ ಡಲ್ ಹೆಡೆಡ್ನೆಸ್ ಅಂತ ಏನು ಹೇಳ್ತೀವಿ, ಭಗವಂತನ ಬಗ್ಗೆ ಜ್ಞಾನ ಇಲ್ಲ, ಮಂಕು ಬುದ್ಧಿ. ನಮಗೆ ಏನು ಕೇಳಿದ್ರು ಭಗವಂತನ ಬಗ್ಗೆ ಗೊತ್ತಿಲ್ಲ, ಭಗವಂತನ ಅಡ್ರೆಸ್ ಗೊತ್ತಿಲ್ಲ, ಭಗವಂತನ ಬೇರೆ ಬೇರೆ ರೂಪಗಳು ಗೊತ್ತಿಲ್ಲ, ಭಗವಂತನ ಫ್ಯಾಮಿಲಿ ಮೆಂಬರ್ಸ್ ಯಾರೂ ಗೊತ್ತಿಲ್ಲ. ಎಲ್ಲ ವಿತ್ ರೆಸ್ಪೆಕ್ಟ್ ಟು ಸ್ಪಿರಿಚುಯಾಲಿಟಿ ನಮ್ಮ ನಾಲೆಡ್ಜ್ ಏನಾಗಿದೆ, ಝೀರೋ. ಡಲ್ ಹೆಡೆಡ್. ಅಲ್ಲಿ ಯಾರು ಎಷ್ಟು ಹೇಳಿದ್ರು ನನ್ನ ತಲೆ ಒಳಗಡೆ ಯಾಕೋ ಹೋಗ್ತಾನೇ ಇಲ್ಲ, ಕನ್ವಿನ್ಸೇ ಆಗ್ತಾ ಇಲ್ಲ. ಅದೆಲ್ಲ ಮಂಕು ಬುದ್ಧಿ. ಆ ಮಂಕು ಬುದ್ಧಿನ ಏನು ಮಾಡು, ನೀನು ಸಂಹಾರ ಮಾಡು. ಯಾಕೆ? ಸಂಕರ್ಷಣನ್ನೇ ಕೇಳ್ಕೊತಾ ಇರೋದು, ದಾಮೋದರನ್ ಕೇಳಲ್ಲ ಇದನ್ನ, ಸಂಕರ್ಷಣನ್ನೇ ಕೇಳ್ತಾ ಇದ್ದಾರೆ, ಮಂಕು ಬುದ್ಧಿನ ಸಂಹಾರ ಮಾಡಪ್ಪ ಅಂತ. ಇವಾಗ ಏನಾಗಿದೆ, ಮಂಕು ಬುದ್ಧಿ ಯಾವ್ದು ಹಂಗಾದ್ರೆ ನಮಗೆ ಬಂದಿರೋದು ಅಂತಂದ್ರೆ, ನಾನು, ನನ್ನದು, ಅಹಂ ಮತ್ತೆ ಮಮಕಾರ. ಅಹಂಕಾರ ಮತ್ತೆ ಮಮಕಾರ ಅಂದ್ರೆ ನಾನು ಅನ್ನೋದು ಒಂದು, ನನ್ನದು ಅನ್ನೋದೊಂದು. ಯಾರೂ ಪೊಸೆಸ್ ಮಾಡದೇ ಇರುವಂಥದ್ದನ್ನ ನನ್ನ ಹತ್ರ ಇದೆ, ನನಗೆ ಗೊತ್ತಿರೋಷ್ಟು ನಿನಗೆ ಗೊತ್ತಿದ್ಯಾ, ನಾನು ಓದಿರೋಷ್ಟು ನೀನು ಓದ್ಬಿಟ್ಟಿದ್ಯಾ, ನನ್ನ ಹತ್ರ ಇರೋಷ್ಟು ದುಡ್ಡು ನಿನ್ನ ಹತ್ರ ಇದೆಯಾ, ಈ ಥರ ಎಲ್ಲ ಮಾತಾಡ್ತೀವಲ್ಲ ನಾವು, ಅದೆಲ್ಲ ಅಹಂಕಾರ. ಆಯ್ತಾ? ಮಮಕಾರ ಅಂದರೆ ಏನು? ನಾನು, ನನ್ನವರು ಅಂತ ನಾನೇನು ಮಮಕಾರ ಇಟ್ಕೋತೀನಿ ಅಂದರೆ ತುಂಬ ಅಟ್ಯಾಚ್ಮೆಂಟ್, ಅಂದರೆ ಬಾಡಿಲಿ ಕಾನ್ಸೆಪ್ಟ್ ಇಟ್ಕೊಂಡು ನಾನು ಯಾವ ರೀತಿ ಮಮಕಾರ ತೋರಿಸ್ತೀನಿ ಅದನ್ನ ಮಮಕಾರ ಅಂತ ಹೇಳ್ತಾರೆ. ಆಯ್ತಾ? ಈ ಅಹಂಕಾರ ಮತ್ತೆ ಮಮಕಾರ ಇದು ನನ್ನ ಬುದ್ಧಿನ ಕವಿದು ಬಿಟ್ಟಿದೆ. ಅಂದರೆ ಇಟ್ ಹ್ಯಾಸ್ ಬೀನ್ ಕವರ್ಡ್. ನನ್ನ ನಾಲೆಡ್ಜ್, ಇಂಟೆಲಿಜೆನ್ಸ್ ಅನ್ನೋದನ್ನ ಏನು ಮಾಡಿದೆ, ಬುದ್ಧಿನ. ಯೂಶಲಿ ಬುದ್ಧಿ ಎಲ್ಲೋಗಿತ್ತೋ ನಿನಗೆ ಅಂತಾರೆ ಅಲ್ವಾ, ಯಾರೂ ಕೇಳಲ್ಲ. ನಿನ್ನ ಮನಸ್ಸು ಎಲ್ಲೋಗಿತ್ತು ಯಾರೂ ಕೇಳಲ್ಲ, ಎಲ್ಲಿ ಹಾಳಾಗೋಗಿತ್ತೋ ನಿನ್ನ ಬುದ್ಧಿ ಅಂತಾರೆ. ಯಾಕಂದರೆ ಬುದ್ಧಿ ಈಸ್ ರೆಸ್ಪಾನ್ಸಿಬಲ್ ಟು ಕಂಟ್ರೋಲ್ ದ ಮೈಂಡ್. ಅದಕ್ಕೆ ಬುದ್ಧಿ ಇವಾಗ ಏನಾಗಿ ಹೋಗ್ಬಿಟ್ಟಿದೆ ಅಂದರೆ, ನಾನು ತುಂಬ ಸರಿ ಎಕ್ಸಾಂಪಲ್ ಕೊಟ್ಟ ಹಾಗೆ, ಕನ್ನಡಿಗೆ ಧೂಳು ಕವಿದು ಬಿಟ್ಟಿದ್ರೆ ಹೇಗಾಗಿರುತ್ತೋ ಆ ರೀತಿ. ಅಥವಾ ಇವಾಗ ತುಂಬ ಕ್ಲೌಡಿ ಇದ್ದಪ್ಪ, ಇವತ್ತು ಇಡೀ ದಿನ ಒಂಥರ ಕ್ಲೌಡಿ ಅಲ್ವಾ ಅಟ್ಮಾಸ್ಫಿಯರು. ಏನು, ಸೂರ್ಯ ಇದ್ದಾನೆ, ಸನ್ ಎಲ್ಲೂ ಹೋಗಿಲ್ಲ, ಅವನಲ್ಲೇ ಇರ್ತಾನೆ. ಏನಾಗಿದೆ, ಮೋಡಗಳು ಕವರ್ ಆಗಿದೆ. ಹೇಗೋ ಹಾಗೆ ನನ್ನ ಬುದ್ಧಿಗೆ ಸರಿಯಾಗಿ ಬುದ್ಧಿ ಉಪಯೋಗಿಸೋಕೆ ಬಿಡ್ತಿಲ್ಲ. ಯಾಕಂದರೆ ಅಹಂಕಾರ ಮತ್ತೆ ಮಮಕಾರ ಇದು ನನ್ನ ಬುದ್ಧಿನ ಆವರಿಸ್ಕೊಂಡ್ಬಿಟ್ಟಿದೆ, ಅಂದರೆ ಕವರ್ ಮಾಡಿಬಿಟ್ಟಿದೆ. ಅದಕ್ಕೋಸ್ಕರ ನಾನೇನು ಮಾಡ್ತಾ ಇದ್ದೀನಿ, ನಿನ್ನಿಂದ ದೂರ ಆಗ್ಬಿಟ್ಟಿದ್ದೀನಿ. ಇವಾಗ ಸನ್ ಇದ್ದಾನೆ, ಸನ್ ರೇಸ್ ನಮ್ಮ ಮೇಲೆ ಬೀಳ್ತಾ ಇಲ್ಲ, ಯಾಕಂದರೆ ಮೋಡ ಅಡ್ಡ ಇದೆ. ಮೋಡನ ತೆಗೆದು ಬಿಟ್ರೆ, ಆಚೆ ಸರಿದು ಬಿಟ್ರೆ ಮೋಡ, ಸನ್ ರೇಸ್ ನಮ್ಮ ಮೈ ಮೇಲೆ ಹೇಗೆ ಬೀಳುತ್ತೋ ಅದೇ ರೀತಿ ಈ ಅಹಂಕಾರ ಮಮಕಾರ ಅನ್ನುವಂಥದ್ದು ಮೋಡದ ಥರ ಕವರ್ ಆಗಿಬಿಟ್ಟಿದೆ ನನ್ನ ಬುದ್ಧಿಗೆ. ಆವಾಗ ನನ್ನ ಬುದ್ಧಿಯಿಂದ ಅದೇನಾದರೂ ಹೊಟ್ಟೋಯ್ತು ಅಂತಂದರೆ, ನಾನು ನಿನ್ನನ್ನು ಐ ಕ್ಯಾನ್ ಫೀಲ್ ಯು ಅಲ್ವಾ. ಅಂದರೆ ನಾನು ಇವಾಗ ನೆಲದ ಮೇಲೆ ಇದ್ದೀನಿ, ಭೂಮಿಲಿದ್ದೀನಿ, ಸನ್ ರೇಸ್ ನನ್ನ ಮೇಲೆ ಬೀಳ್ತಿಲ್ಲ, ಯಾಕಂದರೆ ಮೋಡ ಕವರ್ ಆಗಿದೆ. ಯಾವಾಗ ಮೋಡನ ದೂರ ಹೋಗುತ್ತೋ ಆವಾಗ ಸನ್ ರೇಸ್ ನನ್ನ ಮೇಲೆ ಬೀಳುತ್ತೆ. ಅದೇ ರೀತಿ ನನ್ನ ಬುದ್ಧಿಗೆ ಅಹಂಕಾರ ಮಮಕಾರ ಅನ್ನುವಂಥದ್ದು ಮಂಕು ಕವಿದು ಬಿಟ್ಟಿದೆ. ಅದನ್ನು ನೀನು ತೆಗೆದೆ ಅಂತಂದರೆ ನನಗೆ ನೀನು ಕಾಣಿಸ್ತೀಯಾ. ಈಗ ನಾನು ನಿನ್ನಿಂದ ಯಾಕೆ ದೂರ ಆಗಿದ್ದೀನಿ ಅಂತಂದರೆ, ಅಹಂಕಾರ ಮಮಕಾರಗಳು ನನಗೆ ಕವರ್ ಮಾಡ್ಕೊಂಡ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಎಲ್ಲರನ್ನ ನೀನು ಆಕರ್ಷಣೆ ಮಾಡ್ತೀಯ. ಅದಕ್ಕೆ ಅಯಸ್ಕ ಅಂತ ಅಂತಾರೆ ಮ್ಯಾಗ್ನೆಟ್ನ ಕನ್ನಡದಲ್ಲಿ, ಅಂದರೆ ತನ್ನೆಡೆಗೆ ಸೆಳೆಯುತ್ತದು ಕಬ್ಬಣನ. ಅದೇ ರೀತಿ ಎಲ್ಲರನ್ನ ಆಕರ್ಷಣೆ ಮಾಡೋದಕ್ಕೇನೆ ನಿನ್ನನ್ನು ಸಂಕರ್ಷಣ ಅಂತ ಕರೀತಾರೆ. ಅದಕ್ಕೆ ನೀನೇನು ಮಾಡಬೇಕು, ನನ್ನನ್ನು ನಿನ್ನ ಕಡೆಗೆ ಎಳ್ಕೋಬೇಕು. ನೀನು ಹೇಗೆ ಐರನ್ನನ್ನು ಮ್ಯಾಗ್ನೆಟ್ ಅದ್ರ ಕಡೆ ಎಳ್ಕೊಳುತ್ತೋ ಅದೇ ಥರ ನೀನು ನನ್ನನ್ನು ಎಳ್ಕೋ. ಸದ್ಯ ಏನಾಗಿದೆ ಅಂದರೆ, ನೀನು ಎಳ್ಕೋತಾ ಇಲ್ಲ ನನ್ನನ್ನು, ನೀನು ನನ್ನನ್ನು ಅಟ್ರಾಕ್ಟ್ ಮಾಡ್ತಾ ಇಲ್ಲ. ಅದಕ್ಕೆ ನನ್ನ ಅಟ್ರಾಕ್ಷನ್ ಎಲ್ಲ ಎಲ್ಲಿ ಹೋಗಿದೆ, ಬೇರೆ ಕಡೆ ಹೋಗಿದೆ, ಸೆನ್ಸಸ್ ಕಡೆ ಹೊಟ್ಟೋಗ್ಬಿಟ್ಟಿದೆ, ವಿಷಯಗಳ ಕಡೆ, ಇಂದ್ರಿಯಗಳ ಕಡೆ. ಯಾವುದೋ ಸಬ್ಜೆಕ್ಟ್ ಮ್ಯಾಟರ್, ಯೂಟ್ಯೂಬ್ ಇರ್ಬೋದು, ಅಥವಾ ಇನ್ಯಾವುದೋ ಗೇಮ್ಸ್ ಇರ್ಬೋದು, ಸೋಷಿಯಲ್ ಮೀಡಿಯಾ ಇರ್ಬೋದು. ಹುಚ್ಚು ಅಲ್ವಾ ಇದೆಲ್ಲ ನಮಗೆ. ಸೋಷಿಯಲ್ ಮೀಡಿಯಾ ಹುಚ್ಚು, ಮತ್ತೊಂದ್ರದ್ದು ಹುಚ್ಚು, ರೆಕಗ್ನಿಷನ್ ಹುಚ್ಚು, ಈ ಥರ ತುಂಬ ನಮಗೆ ಡಿಸ್ಟ್ರಾಕ್ಷನ್ಸ್ ಇದೆ. ಬೇಕಂತಾದ್ರೂ ದೊಡ್ಡ ಮನೆ ಕಟ್ಟಬೇಕು, ಯಾಕೆ ನೋಡಿದವರೆಲ್ಲ ತುಂಬ ಚೆನ್ನಾಗಿದೆ ಮನೆ ಅಂತ ಅನ್ಬೇಕು. ದೊಡ್ಡ ಕಾರ್ ಇಟ್ಕೋಬೇಕು, ಒಂದು 4 ಜನಕ್ಕೆ ತೋರಿಸೋದಕ್ಕೋಸ್ಕರ ಇಟ್ಕೋಬೇಕು. ಚೆನ್ನಾಗಿ ಬಟ್ಟೆ ಹಾಕ್ಕೋಬೇಕು, ಯಾಕಂದರೆ 4 ಜನ ನೋಡಬೇಕು ನಮ್ಮನ್ನು, ತುಂಬ ಚೆನ್ನಾಗಿ ಹಾಕ್ಕೊಂಡಿದ್ದೀವಿ ಬಟ್ಟೆ ಅಂತ. ಸೊ ಎವ್ರಿಥಿಂಗ್ ನಾವು ಯಾರಿಗೋಸ್ಕರ ಬದುಕ್ತಾ ಇದ್ದೀವಿ ಅಂದರೆ, ಬೇರೆಯವ್ರ ಕಣ್ಣಿಗೆ ನಾವು ಹೇಗೆ ಕಾಣ್ತೀವಿ ಅನ್ನೋದಕ್ಕೇನೆ ಬದುಕ್ತಿದ್ದೀವಿ ಹೊರತು ಭಗವಂತನಿಗೆ ನಾನು ಚೆನ್ನಾಗಿ ಕಾಣ್ತಾ ಇದ್ದೀನಾ, ನನ್ನ ಮಾಡ್ತಾ ಇರೋವಂಥ ಕೆಲಸ ಭಗವಂತನಿಗೆ ಖುಷಿ ಆಗ್ತಾ ಇದೆಯಾ, ಇದನ್ನು ಯೋಚನೆ ಮಾಡ್ತಾ ಇಲ್ಲ ನಾವು ಯಾರೂ ಅಲ್ವಾ. ಸೊ ಆ ರೀತಿ ಏನಾಗೋಗಿದೆ, ವಿಷಯದ ಕಡೆಗೆ ನನ್ನ ಮೈಂಡ್ ಡೈವರ್ಟ್ ಆಗ್ತಾ ಇದೆ. ಆ ವಿಷಯದ ಕಡೆಗೆ ಮೈಂಡ್ ಡೈವರ್ಟ್ ಆಗಿ ಏನಾಗ್ತಾ ಇದ್ದೀನಿ, ಐ ಹ್ಯಾವ್ ಬಿಕಮ್ ದ ಪಪೆಟ್. ಆ ರೀತಿ ಆಗ್ಬಿಟ್ಟಿದ್ದೀನಿ ನನ್ನ ಸೆನ್ಸ್ಗಳಿಗೆ. ನನ್ನ ಮೈಂಡ್ ಏನು ಹೇಳುತ್ತೋ ಅದಕ್ಕೆ ತಕ್ಕನಂಗೆ ನಾನು ಕುಣಿತಾ ಕೂತಿದ್ದೀನಿ, ಅದ್ರ ಹಿಂದೆನೇ ಓಡೋಗ್ತಾನೂ ಇದ್ದೀನಿ. ಆದರೆ ಈಸ್ ಇಟ್ ಮೈ ಫಾಲ್ಟ್? ನನ್ನ ತಪ್ಪ ಇದು
ಅಂತ ಕೇಳ್ತಾ ಇದ್ದಾನೆ ದಾಸರು, ಕನಕದಾಸರು. ಇದರಲ್ಲಿ ನಮ್ಗೊಂದು ವಿಷಯ ಹೇಳ್ಕೊಡ್ತಾ ಇದ್ದಾರೆ, ಟ್ರೈ ಟು ಲಿಸನ್ ಅಟೆಂಟಿವ್ಲಿ. ಗೊತ್ತಾಯ್ತಾ? ತುಂಬ ಸೀಕ್ರೆಟ್ ಸಬ್ಜೆಕ್ಟು, ಬಟ್ ಅಷ್ಟೇ ಓಪನ್ ಸೀಕ್ರೆಟ್ ಕೂಡ. ಓಪನ್ ಸೀಕ್ರೆಟು, ಆದರೆ ಅದು ಸೀಕ್ರೆಟ್ ಯಾರಿಗೂ ಗೊತ್ತೇ ಆಗಲ್ಲ, ಅದಕ್ಕೆ ಓಪನ್ ಸೀಕ್ರೆಟ್ ಅಂತ ಹೇಳ್ತಾರೆ ಅದನ್ನು. ಆಯಿತಾ? ಓಪನ್ ಆಗೇ ಇರುತ್ತೆ, ಬಟ್ ಸ್ಟಿಲ್ ಇಟ್ ಈಸ್ ಸೀಕ್ರೆಟ್. ತುಂಬ ಜನಕ್ಕೆ ಅರ್ಥ ಆಗಲ್ಲ. ಅದಕ್ಕೇ ಅವ್ರೇನು ಹೇಳ್ತಾ ಇದ್ದಾರೆ ಕನಕದಾಸರು, ನಾನು ಇಷ್ಟೆಲ್ಲ ಮಿಸ್ಟೇಕ್ ಆಗ್ತಾ ಇದೆ ನನ್ನ ಸೈಡಿಂದ, ಐ ಅಗ್ರಿ. ಇವಾಗ ಮನಸ್ಸು ಎಲ್ಲೆಲ್ಲೋ ಹೋಗ್ತಾ ಇದೆ, ನಿನ್ನ ಕಡೆ ಬರ್ತಾ ಇಲ್ಲ, ನಿನ್ನ ಕಡೆ ಡೈವರ್ಟ್ ಆಗ್ತಾ ಇಲ್ಲ, ನನ್ನ ಮನಸ್ಸು ಬೇರೆ ಕಡೆ ಅಟ್ರಾಕ್ಷನ್ ಇದೆ ಅದಕ್ಕೆ. ಹಾಗಾದರೆ ನನ್ನ ತಪ್ಪ ಅದು? ಯಾಕಂದರೆ ನನಗೆ ಸ್ವತಂತ್ರ ಅನ್ನೋವಂಥದ್ದಿಲ್ಲ. ಸ್ವತಂತ್ರ ಅನ್ನೋವಂಥದ್ದು ಭಗವಂತನ ಆಸ್ತಿ, ಭಗವಂತನದು ಪ್ರಾಪರ್ಟಿ. ಗೊತ್ತಾಯ್ತಾ? ಸ್ವತಂತ್ರ, ಇಂಡಿಪೆಂಡೆನ್ಸ್ ಅನ್ನೋವಂಥದ್ದು ಭಗವಂತದ್ದು. ಭಗವಂತನ ಪ್ರಾಪರ್ಟಿನ ನನ್ನ ಹತ್ರ ಇಲ್ವೇ ಇಲ್ಲ, ಅದು ನಾನು ಅಸ್ವತಂತ್ರ, ಅವಂದದು. ಆದರೆ ನನ್ನ ಹತ್ರ ಇದೆ ಅಂತ ನಾನೇನು ಇಮ್ಯಾಜಿನ್ ಮಾಡ್ಕೋತಾ ಇದ್ದೀನಲ್ಲ, ಅದೇ ನನ್ನ ಫಾಲ್ಟ್. ನನ್ನದು ಅಲ್ಲದೆ ಇರೋದನ್ನ ನಾನು ಓನರ್ಶಿಪ್ಪು, ಪ್ರೊಪ್ರೈಟ್ರಿಶಿಪ್ ತಗೊಳಕ್ಕೆ ಹೋಗ್ತಾ ಇದ್ದೀನಿ. ಸ್ವತಂತ್ರ ಅನ್ನೋದು ನನಗಿಲ್ಲ, ಭಗವಂತನೇ ನನ್ನ ಒಳಗಡೆ ಇದ್ದು ಮಾಡಿಸೋವಂಥದ್ದು. ಹಾಗಾಗಿ ಭಗವಂತ ಒಬ್ಬನೇ ಸ್ವತಂತ್ರ, ನಾವೆಲ್ಲರೂ ಕೂಡ ಅಸ್ವತಂತ್ರ. ಅದಕ್ಕೆ ಗೋಪಾಲದಾಸರು ಎಷ್ಟು ತೀಕ್ಷ್ಣವಾಗಿ ನಮ್ಮನ್ನು ಚುಚ್ಚುತ್ತಾರೆ ಅಂತಂದರೆ, ಅಂದರೆ ನಾವು ಹೇಳ್ತೀವಲ್ಲ, ನಾನು ಆಗಲೇ ಹೇಳಿದೆ, ವಿಧಿ ಮತ್ತು ನಿಷೇಧಗಳು. ಐ ಆಮ್ ನಾಟ್ ಶ್ಯೂರ್ ವೆದರ್ ಐ ಹ್ಯಾವ್ ಡಿಸ್ಕಸ್ಡ್ ಇನ್ ದಿಸ್ ಕ್ಲಾಸ್ ಆರ್ ನಾಟ್. ಹಾಗಾದರೆ ವಾಟ್ ಈಸ್ ದ ಯೂಸ್ ಆಫ್ ವಿಧಿ ಆ್ಯಂಡ್ ನಿಷೇಧ? ಅಂದರೆ ಡೂಸ್ ಆ್ಯಂಡ್ ಡೋಂಟ್ಸ್ ಯಾಕೆ ಬೇಕು ಹಂಗಾರೆ ನಮಗೆ? ಯಾಕಂದರೆ ವಿ ಆರ್ ನಾಟ್ ಇಂಡಿಪೆಂಡೆಂಟ್ ಅಲ್ವಾ, ನಾವು ಡಿಪೆಂಡೆಂಟ್ ಆಗಿದ್ದೀವಿ ಭಗವಂತನ ಮೇಲೆ. ಹಾಗಾದರೆ ಡೂಸ್ ಆ್ಯಂಡ್ ಡೋಂಟ್ಸು ಬೇಡ ಅಲ್ಲ? ಯಾಕೆ ಗ್ರೀನ್ ಲೈಟು ರೆಡ್ ಲೈಟು ಅದೆಲ್ಲ ಇದೆ ಅಂತಂದರೆ, ಆ ಡೂಸ್ ಆ್ಯಂಡ್ ಡೋಂಟ್ಸ್, ಫಾರ್ ಎಕ್ಸಾಂಪಲ್ 10 ವೆಹಿಕಲ್ ಬರುತ್ತೆ ಅಂತ ಅಂದ್ಕೊಳ್ಳೋಣ ಟ್ರಾಫಿಕ್ ಲೈಟ್ ಹತ್ರ. ಇನ್ನೇನು ನಾವು ಸಿಗ್ನಲ್ಗೆ ಅಪ್ರೋಚ್ ಆಗ್ತಾ ಇದ್ದೀವಿ, ಒಂದು 10 ವೆಹಿಕಲ್ಸ್ ನನ್ನ ಹಿಂದೆ ಮುಂದೆ ಎಲ್ಲ ಇರ್ತಾರೆ. ರೆಡ್ ಬಂತು, ಇಮಿಡಿಯೇಟಾಗಿ ಏನಾಗ್ತೀವಿ, 9 ವೆಹಿಕಲ್ಸ್ ನಾವು ಸ್ಟಾಪ್ ಮಾಡ್ತೀವಿ. ಒಬ್ಬ ಮಾತ್ರ ಏನು ಮಾಡ್ತಾನೆ ಗೊತ್ತಾ? ಸಿಗ್ನಲ್ ಜಂಪ್ ಮಾಡಿ ಹೋಗ್ತಾನೆ. ಆ್ಯಕ್ಚುಲಿ ಡೂಸ್ ಆ್ಯಂಡ್ ಡೋಂಟ್ಸ್ ಅನ್ನೋದು ಏನಿದೆ, ರೆಡ್ ಬಂದಾಗ ಸಿಗ್ನಲ್ಲು ನಾವೆಲ್ಲ ನಿಲ್ಲಬೇಕು, ಸ್ಟಾಪ್ ಆಗಬೇಕು ವೆಹಿಕಲ್ಸ್ ಅಲ್ವಾ? ಗ್ರೀನ್ ಬಂದಾಗ ವೆಹಿಕಲ್ಸ್ ಮೂವ್ ಆಗಬೇಕು. ಆದರೆ ಏನು ಮಾಡ್ತಾನೆ ಒಬ್ಬ, 9 ಜನ ರೆಡ್ ಲೈಟ್ ಬಂದಾಗ ಸ್ಟಾಪ್ ಆಗ್ತಾರೆ, ಒಬ್ಬ ಕ್ರಾಸ್ ಮಾಡಿಬಿಡ್ತಾನೆ ಸಿಗ್ನಲ್ನ. ಮಾಡಿದಾಗ ಏನಾಗ್ತಾನೆ, ಮುಂದೆ ಪೊಲೀಸ್ ಇರ್ತಾನಲ್ಲಿ, ಅವನು ಹಿಡ್ಕೊಂಡು ಏನು ಮಾಡ್ತಾನೆ, ಸಿಗ್ನಲ್ ಜಂಪ್ ಮಾಡಿದ್ದಕ್ಕೆ ಫೈನನ್ನು ಹಾಕ್ತಾರೆ, ಪೆನಾಲ್ಟಿ ಹಾಕ್ತಾರೆ. ಆಯಿತಾ? ಹಾಗಾದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ದಾಸರು, ಭಗವಂತ ಒಬ್ಬನೇ ಸ್ವತಂತ್ರ, ನಾವೆಲ್ಲ ಅಸ್ವತಂತ್ರ ಅಂತ ಅಂದಾಗ, ಹಾಗಾದರೆ ಸಿಗ್ನಲ್ ಜಂಪ್ ಮಾಡಿಸಿದ್ದು ಭಗವಂತನೇ ಅಲ್ವಾ? ನನಗಿರಲಿಲ್ಲಪ್ಪ ಸಿಗ್ನಲ್ ಜಂಪ್ ಮಾಡಬೇಕು ಅಂತ, ನಾನೇನು ಮಾಡೋಕ್ಕಾಗತ್ತೆ? ಹೋಗಿ ಪೊಲೀಸ್ ಹತ್ರ ಹೇಳಿ, ನಾನೇನಪ್ಪ ಮಾಡಲಿ, ಅಸ್ವತಂತ್ರ ನಾನು, ನನ್ನ ಸಿಗ್ನಲ್ ಜಂಪ್ ಮಾಡಿಸು ಅಂತ ಒಳಗಡೆ ಭಗವಂತನೇ ಸಿಗ್ನಲ್ ಜಂಪ್ ಮಾಡಿಸಿದ್ದು, ನಾನೇನು ಮಾಡಲಿಲ್ಲ ಅಂತಂದರೆ ಪೊಲೀಸ್ ಫೈನ್ ಹಾಕ್ದಂಗೆ ಬಿಡ್ತಾನ? ಸಿಗ್ನಲ್ ಜಂಪ್ ಮಾಡಿಸಿದ್ದು ಭಗವಂತನೇ. ಯಾಕೆ ಗೊತ್ತಾ? ಅವ್ನು ಫೈನ್ ಬೀಳಬೇಕು ಅವನಿಗೆ ಅನ್ನೋವಂಥದ್ದು ಆಲ್ರೆಡಿ ಡಿಸ್ಟೈನ್ಡ್. ಇಲ್ದಿದ್ರೆ ಎಲ್ಲರಿಗೂ ಸಿಗ್ನಲ್ ಜಂಪ್ ಮಾಡಿಸೋ ಬುದ್ಧಿ ಕೊಡಬೇಕಾಗಿತ್ತಲ್ಲ ಭಗವಂತ. 9 ಜನಕ್ಕೆ ನಿಲ್ಲಿಸೋ ಬುದ್ಧಿ ಕೊಟ್ಟ. ಯಾಕೆ ಗೊತ್ತಾ? ಅವ್ರಿಗೆ ಫೈನ್ ಹಾಕೋ ಅಂಥ ಕರ್ಮ ಇರಲಿಲ್ಲ. ಫೈನ್ ಕಟ್ಟೋ ಅಂಥ ಕರ್ಮ ಯಾರಿಗಿತ್ತು ಅಂದರೆ, ಯಾವನ್ ಸಿಗ್ನಲ್ ಜಂಪ್ ಮಾಡಿದ್ನೋ ಅವನಿಗೆ ಫೈನ್ ಕಟ್ಟಬೇಕು ಅನ್ನೋ ಕರ್ಮ ಇದ್ದಿದ್ದು. ಅದಕ್ಕೆ ಭಗವಂತ ಏನು ಮಾಡಿಸ್ದ, ಅವನೊಳಗಡೆ ಇದ್ದು ಆ ಪ್ರೇರಣೆ ಮಾಡಿಸ್ದ, ಸಿಗ್ನಲ್ ಜಂಪ್ ಮಾಡು ಅಂತ. ಅವನು ಜಂಪ್ ಮಾಡ್ದ, ಫೈನ್ ಕಟ್ದ. ಗೊತ್ತಾಯ್ತಾ? ಹೀಗೆ ಭಗವಂತ, ಎಲ್ಲರೂ ಒಂದು ಕ್ವಶನ್ ಕೇಳ್ತಾರಲ್ಲ, ಯಾಕೆ ಹಾಗಾದರೆ ಒಳ್ಳೆಯವರು ಕೆಟ್ಟವರು ಅಂತ ಯಾಕೆ ಡಿಫ್ರೆನ್ಸಿಯೇಷನ್ ಇದೆ? ಎಲ್ಲರೂ ಒಳ್ಳೆಯವರಾಗೆ ಯಾಕೆ ಭಗವಂತ ಹುಟ್ಟಿಸ್ಬಾರ್ದು? ಅವರ ಬಿಗ್ಗೆಸ್ಟ್ ಕ್ವಶನ್ ಇದು ಅಲ್ವಾ? ಯಾಕೆ ಎಲ್ಲರೂ ಒಬ್ಬರನ್ನ ಕೆಟ್ಟವರು ಇನ್ನೊಬ್ಬರನ್ನ ಒಳ್ಳೆಯವರು ಅಂತ ಯಾಕೆ ಮಾಡಬೇಕು? ವೈ ಪಾರ್ಷಿಯಲ್ ಲಾರ್ಡ್ ಅಂತ ಕೇಳಿದ್ರೆ, ಭಗವಂತ ಪಾರ್ಷಿಯಲ್ ಅಲ್ಲ. ಭಗವಂತ ಒಳ್ಳೆಯವ್ರನ್ನೂ ಕೆಟ್ಟವರು, ಕೆಟ್ಟವ್ರನ್ನೂ ಒಳ್ಳೆಯವರು ಈ ಥರ ಮಾಡೋಕ್ಕೆ ಕೆಪಾಸಿಟಿ ಇಲ್ಲ ಅಂದರೆ ಅದವನ ದೋಷ ಆಯ್ತಲ್ವಾ? ಹಾಗಾದರೆ ಅವನು ಭಗವಂತನೇ ಅಲ್ಲ. ಇಲ್ಲಪ್ಪ ಆಗುತ್ತೆ ಅಂತ ಹೇಳಿದ್ರೆ ವೈ ಈಸ್ ನಾಟ್ ಡೂಯಿಂಗ್ ಸೋ ಅಂತಂದರೆ, ಫಾರ್ ಎಕ್ಸಾಂಪಲ್ ಒಂದು ಮೆಣಸಿನಕಾಯಿ ತಗೊಳ್ಳೋಣ. ಆ ಮೆಣಸಿನಕಾಯಿಗೆ ಅದರದ್ದೇ ಆದ ಒಂದು ಗುಣ ಇದೆ, ಕ್ವಾಲಿಟಿ ಇದೆ. ಏನದು? ಮೆಣಸಿನಕಾಯಿ ಅಂದ ತಕ್ಷಣ ನಮ್ಮ ತಲೆಯಲ್ಲಿ ಒಂದು ಇಮ್ಯಾಜಿನೇಷನ್ ಬರುತ್ತೆ. ಏನು ಅಂದರೆ ಖಾರ ಅಂತ. ಮೆಣಸಿನಕಾಯಿ ಅಂದರೆ ಖಾರ. ಖಾರ ಅನ್ನುವಂಥದ್ದು ಮೆಣಸಿನಕಾಯಿಯ ಒಂದು ಗುಣ. ಆಯಿತಾ? ಆ ಖಾರನ ನಾನು ಮೆಣಸಿನಕಾಯಿಯಿಂದ ಸಪ್ರೇಟ್ ಮಾಡೋಕ್ಕಾಗತ್ತಾ? ಕ್ಯಾನ್ ಐ ಡೂ ದಾಟ್? ಖಾರ ಅನ್ನೋದನ್ನು ಮೆಣಸಿನಕಾಯಿ ಇಲ್ಲ. ಈಗ ಜೇನುತುಪ್ಪ ಅಥವಾ ಸಕ್ಕರೆ ಅಂತ ಅಂದ್ಕೊಳ್ಳೋಣ, ಶುಗರ್, ಅದಕ್ಕೊಂದು ಕ್ವಾಲಿಟಿ ಇರುತ್ತೆ, ಅದ್ರ ಗುಣ ಏನು ಗೊತ್ತಾ? ಶುಗರ್ ಅಂದ ತಕ್ಷಣ ನನ್ನ ತಲೆಯಲ್ಲಿ ಏನಂತ ಬರುತ್ತೆ? ಸ್ವೀಟ್. ಸ್ವೀಟ್. ಕ್ಯಾನ್ ವಿ ಟೇಕ್ ಔಟ್ ದ ಸ್ವೀಟ್ ಫ್ರಮ್ ದ ಶುಗರ್? Yes. Yes, sir. No, ma'am. Tell me, ma'am.
ಟೆಲ್ ಮಿ ಹೌ ಕ್ಯಾನ್ ವಿ ಇಲ್ಲ ಟೇಕ್ ಇಟ್ ಮ್ಯಾಮ್. ಔಟ್. ಅವನೇನೋ ಸೈಂಟಿಸ್ಟ್ ಆಗ್ಬಿಟ್ಟಿದ್ದಾನೆ ಕಣೋ, ಎಸ್ ಅಂತ ಇದ್ದಾನೆ ನೋಡು. ಆ ಹೇಗೆ ಸಕ್ಕರೆಯಿಂದ ಸಿಹಿ ಅನ್ನೋವಂಥ ಗುಣನ ನಾವು ತೆಗಿಯೋಕ್ಕಾಗೋದಿಲ್ವೋ, ಹೇಗೆ ಖಾರ ಅನ್ನೋದನ್ನ ಮೆಣಸಿನ್ಕಾಯಿದು ಗುಣ ಅದನ್ನು ಹೇಗೆ ತೆಗಿಯೋಕ್ಕಾಗೋದಿಲ್ವೋ, ಹಾಗೆ ಗುಣ ನಮಗೆ ಅಂತ ಒಂದು ಸ್ಪೆಸಿಫಿಕ್ ಗುಣಗಳಿರುತ್ತೆ ಆಯಿತಾ. ಆ ಗುಣಗಳನ್ನ ಯಾರು ಪೊಸೆಸ್ ಮಾಡ್ತಾರೋ ಅವ್ರನ್ನ ಗುಣಿ ಅಂತ ಕರೀತಾರೆ. ಸೊ ಗುಣನ ಆ ಗುಣಿಯಿಂದ ತೆಗಿಯಕ್ಕೆ ಬರಲ್ಲ. ಹೇಗೆ ಸಕ್ಕರೆನಿಂದ ಸ್ವೀಟ್ನೆಸ್ ತೆಗಿಯಕ್ಕೆ ಬರಲ್ವೋ, ಹೇಗೆ ಮೆಣಸಿನ್ಕಾಯಿಂದ ಖಾರ ತೆಗಿಯಕ್ಕೆ ಬರಲ್ವೋ, ಹಾಗೆ ಒಬ್ಬ ಗುಣಿ ಆ ಜೀವದಿಂದ ಅವನ ಗುಣ ಅನ್ನೋವಂಥದ್ದು ಏನಿರುತ್ತಲ್ಲ ಅದನ್ನು ತೆಗಿಯಕ್ಕೆ ಬರಲ್ಲ, ಸಪ್ರೇಟ್ ಮಾಡೋಕ್ಕೆ ಬರಲ್ಲ. ಯಾಕಂದರೆ ಅವೆರಡು ಸಪ್ರೇಟೇ ಅಲ್ಲ ಅಂತ ಹೇಳ್ತಾರೆ ಸ್ಪಿರಿಚುಯಾಲಿಟಿ ಪ್ರಕಾರ. ಹೇಗೆ ಖಾರ ಮತ್ತು ಮೆಣಸಿನ್ಕಾಯಿ ಸಪ್ರೇಟ್ ಅಲ್ವೋ, ಸ್ವೀಟ್ನೆಸ್ ಮತ್ತು ಸಕ್ಕರೆ ಸಪ್ರೇಟ್ ಅಲ್ವೋ, ಎರಡೂ ಒಂದೇನೋ, ಅದೇ ಥರ ಗುಣಿ ಮತ್ತು ಗುಣ ಸಪ್ರೇಟ್ ಎಂಟಿಟೀಸ್ ಅಲ್ಲ. ಅಕಸ್ಮಾತ್ ನಾನು ಮೆಣಸಿನ್ಕಾಯಿಂದ ಖಾರ ತೆಗೆದುಬಿಡ್ತೀನಿ ಅಂದರೆ ಇಟ್ ಈಸ್ ಲೈಕ್ ಮೆಣಸಿನ್ಕಾಯಿನ ಕೊಂದ ಹಾಗೆ, ಅವಾಗ ಅದಕ್ಕೆ ಎಕ್ಸಿಸ್ಟೆನ್ಸ್ ಅನ್ನೋದೇ ಇರಲ್ವಲ್ಲ. ಶುಗರಿಂದ ಸ್ವೀಟ್ನೆಸ್ ತೆಗೆದುಬಿಟ್ಟೆ ಅಂದರೆ ಶುಗರ್ಗೆ ಎಕ್ಸಿಸ್ಟೆನ್ಸೇ ಇಲ್ಲ. ಹಾಗೆ ಜೀವಿಯಿಂದ ಆ ಗುಣಿಯಿಂದ ಗುಣನ ತೆಗೆದುಬಿಟ್ಟೆ ಅಂತಂದರೆ ಆ ಗುಣಿ ಸತ್ತೋಗ್ಬಿಡ್ಬೇಕು. ಆದರೆ ಏನು ಗೊತ್ತಾ ಕಾನ್ಸೆಪ್ಟು, ಜೀವ ಯಾವತ್ತಿದ್ರೂ ಶಾಶ್ವತ, ಅವನಿಗೆ ಸಾವಿಲ್ಲ. ಜೀವ ನಿತ್ಯ, ಅವನು ನಿತ್ಯವಾಗಿರೋ ಜೀವನ ಭಗವಂತ ಏನಾದರೂ ಗುಣ ತೆಗೆದುಬಿಟ್ಟ ಅವನಿಂದ, ಅಂದರೆ ಕೆಟ್ಟ ಗುಣ ಅಂತ ಒಂದಿದೆ ಆ ಜೀವಕ್ಕೆ, ಅದನ್ನು ತೆಗೆದುಬಿಟ್ಟ ಅಂತಂದರೆ ಆಗೇನಾಗುತ್ತೆ, ಆ ಗುಣಿ, ಆ ಕೆಟ್ಟವನು ಅಂತ ಇದಾನಲ್ಲ ಜೀವ ಅಂತ, ಒರಿಜಿನಲ್ ಜೀವ, ನಾಟ್ ಟಾಕಿಂಗ್ ಅಬೌಟ್ ದಿಸ್ ಬಾಡಿ, ಅವನದು ಒರಿಜಿನಲ್ ಐಡೆಂಟಿಟಿ ಇದೆಯಲ್ಲ ಅದು ಸತ್ತೋದಂಗೆ. ಬಟ್ ಜೀವ ಸಾಯಲ್ಲ, ನಿತ್ಯ. ಅದನ್ನು ಭಗವದ್ಗೀತೆಯಲ್ಲಿ ಹೇಳ್ತಾರಲ್ಲ, ಯಾವುದೇ ಬಾಣದಿಂದ ನಿನ್ನನ್ನು ಚುಚ್ಚಕ್ಕಾಗಲ್ಲ ಆತ್ಮನ, ಅಥವಾ ಇನ್ಯಾವುದೋ ನೀರಿಂದ ಒದ್ದೆ ಮಾಡೋಕ್ಕಾಗೋದಿಲ್ಲ, ಗಾಳಿಯಿಂದ ಒಣಗ್ಸೋಕ್ಕಾಗೋದಿಲ್ಲ, ಇದನ್ನೆಲ್ಲ ಹೇಳ್ತಾರೆ. ಯಾಕಂದರೆ ಅಷ್ಟು ಸೂಕ್ಷ್ಮ ಅದು ಜೀವ ಅನ್ನೋವಂಥದ್ದು. ಸೊ ಜೀವ, ಅರ್ಜುನ ಹೇಳ್ತಾನಲ್ಲ ಇವ್ರನ್ನೆಲ್ಲ ಕೊಲ್ಲಬೇಕಲ್ಲಪ್ಪ ನಾನು ಅಂದಾಗ ಭಗವಂತ ಹೇಳ್ತಾನೆ, ಇವ್ರನ್ನೆಲ್ಲ ಕೊಲ್ಲಕ್ಕಾಗಲ್ವೋ ನೀನು, ಶಸ್ತ್ರ ಮಾಡಿ ನೀನು ಬಾಣದಿಂದ ಹೊಡೆದು ಅವ್ರನ್ನ ಪಿಯರ್ಸ್ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ದೇ ಆರ್ ನಾಟ್ ದ ಬಾಡಿ. ಅವ್ರ ಒಳಗಡೆ ಇರೋ, ನೀನು ಬೇಕಾದ್ರೆ ಬಾಡಿನ ಕೊಲ್ಬೋದು ಅಷ್ಟೇ, ಬಟ್ ಒಳಗಡೆ ಇರೋ ಆತ್ಮನ ನೀನು ಕೊಲ್ಲಕ್ಕಾಗೋದಿಲ್ಲ ಅಂತ ಭಗವಂತ ಹೇಳ್ತಾ ಹೋಗ್ಬೇಕಾದ್ರೆ ಇದನ್ನು ಹೇಳ್ತಾನೆ. ನೀರಿಂದ ಒದ್ದೆ ಮಾಡೋಕ್ಕಾಗಲ್ಲ, ಗಾಳಿಯಿಂದ ಒಣಗ್ಸೋಕ್ಕಾಗಲ್ಲ ಆತ್ಮನ, ಅಷ್ಟು ಸೂಕ್ಷ್ಮ ಇದೆ. ನೀನು ಯಾಕೆ ನಿತ್ಯ ಆತ್ಮ ಅನ್ನುವಂಥದ್ದು. ಅದಕ್ಕೆ ಹೇಳೋದು ಮಮ ಇವಾಂಶೋ ಜೀವಲೋಕೋ, ನನ್ನ ಅಂಶ ಅಂತ ಹೆಂಗೆ ಹೇಳ್ತಾನೆ ಭಗವಂತ ಅಂದರೆ, ಭಗವಂತನೂ ಶಾಶ್ವತನೇ, ಜೀವಗಳು ಶಾಶ್ವತನೇ, ಜೀವಕ್ಕೆ ಯಾವತ್ತೂ ಸಾವಿಲ್ಲ. ಬಾಡಿ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಆಯಿತಾ. ಹಾಗೆ ಹೇಳಿದಾಗ ಏನಾಗುತ್ತೆ, ಅಕಸ್ಮಾತ್ ಭಗವಂತ ಕೆಟ್ಟ ಗುಣ ಅನ್ನೋವಂಥದ್ದನ್ನು, ಕೆಟ್ಟ ಸ್ವರೂಪದಿಂದ ನಾನೇನಾದರೂ ಚೇಂಜ್ ಮಾಡಬೇಕು ಅಂತ ಭಗವಂತ ಹೋಗ್ತಾನೆ ಅಂದರೆ, ತೆಗಿಯಕ್ಕೆ ಹೋಗ್ತಾನೆ ಅಂದರೆ ಆ ಜೀವನ ಕೊಲ್ಲಬೇಕಾಗುತ್ತೆ. ಬಟ್ ಜೀವ ಕೊಲ್ಲಲ್ವೇ, ಜೀವ ಶಾಶ್ವತ ಅಲ್ವಾ, ಅದಕ್ಕೋಸ್ಕರ ಚೇಂಜ್ ಮಾಡೋಕ್ಕೆ ಬರಲ್ಲ. ಅವರು ಆಲ್ವೇಸ್ ಸತ್ವ ರಜಸ್ ತಮೋ ಜೀವಿಗಳು ಯಾರ್ಯಾರಿದ್ದಾರೆ, 3 ಟೈಪ್ ಆಫ್ ಜೀವಿಗಳು, ಅವ್ರು ಹಾಗೇ ಇರ್ತಾರೆ. ಒಳ್ಳೆಯವರು ಮುಕ್ತಿಗೆ ಹೋಗ್ತಾರೆ, ರಾಜಸ್ ಯಾರಿರ್ತಾರೆ ಸ್ವಭಾವದವರು ಅವರೆಲ್ಲ ಸಂಸಾರಕ್ಕೆ ಬರ್ತಾ ಇರ್ತಾರೆ, ತಾಮಸಿ ಸ್ವಭಾವಗಳವರು ಅಂಧ ತಮಸ್ಗೆ ಹೋಗ್ತಾ ಇರ್ತಾರೆ. ಇದರಲ್ಲಿ ಭಗವಂತ ಇಂಟ್ರಫಿಯರ್ ಆಗಲ್ಲ. ಅವನು ಏನು ಇಂಟ್ರಫಿಯರ್ ಮಾಡ್ತಾನೆ ಅಂದರೆ, ಅವನು ನಮ್ಮೊಳಗಡೆ ಇದ್ದುಕೊಂಡು ನಮ್ಮಲ್ಲಿರೋ ಗುಣಗಳನ್ನ ಎಕ್ಸಿಬಿಟ್ ಮಾಡ್ತಾನೆ ಅಕಾರ್ಡಿಂಗ್ ಟು ಅವರ್ ಓನ್ ಪಾಸ್ಟ್ ಕರ್ಮಾಸ್. ಇವಾಗ ಜಡ್ಜ್ ಬಂದುಬಿಟ್ಟು ಅವ್ನು ಸ್ಪೆಷಲ್ಲಾಗಿ ಏನೋ ಜಡ್ಜ್ಮೆಂಟ್ ಕೊಡಲ್ಲ ಬೈ ಹಿಸ್ ಓನ್. ಅವನು ಯಾವುದನ್ನ ಇಟ್ಕೊಂಡು ಯಾವ ಎವಿಡೆನ್ಸ್ಗಳು ಕೊಟ್ಟಿರ್ತಾರಲ್ಲ, ಫರ್ನಿಷ್ ಮಾಡಿರ್ತಾರಲ್ಲ, ಅದನ್ನ ನೋಡ್ಕೊಂಡು ಅವನೇನು ಮಾಡ್ತಾನೆ, ಪನಿಷ್ಮೆಂಟನ್ನು ಡಿಕ್ಲೇರ್ ಮಾಡ್ತಾನೆ ಅಷ್ಟೇ. ಅವನು ಏನೋ ಹೊಸದಾಗೇನೂ ಮಾಡಲ್ಲ, ಅದರಲ್ಲಿ ಹೊಸದಾಗಿ ರೂಲ್ನೇನು ತರಲ್ಲ ಅವನು. ಯಾರೋ ಬಂದಿರ್ತಾರೆ, ಅದರಲ್ಲಿ ಯಾರ ಪರವಾಗಿ ಎವಿಡೆನ್ಸ್ ಚೆನ್ನಾಗಿರುತ್ತೋ ಇದನ್ನು ಅವರು ಪಾಪ ಬಿಡ್ತಾರೆ. ಯಾರು ಕೆಟ್ಟದನ್ನು ಮಾಡಿರ್ತಾರೆ ಅವ್ರಿಗೆ ಪನಿಷ್ಮೆಂಟ್ ಕೊಡ್ತಾರೆ ಅಲ್ವಾ. ಆ ರೀತಿ ಜಡ್ಜ್ ಹೇಗೆ ನಡ್ಕೋತಾನೆ, ಅವನೇನು ಪಾರ್ಶಿಯಲ್ಲ. ಅವನು ಯಾರಾದರೂ ಕೇಳೋಕ್ಕಾಗುತ್ತಾ, ಯಾಕಪ್ಪ ಅವನಿಗೆ ಮಾತ್ರ ಪನಿಷ್ಮೆಂಟ್ ಕೊಟ್ಟೆ ಇವನನ್ನು ಮಾತ್ರ ಬಿಟ್ಟುಬಿಟ್ಟೆ ಅಂದರೆ, ಅವ್ನು ಮಿಸ್ಟೇಕ್ ಮಾಡಿದ್ದ ಪನಿಷ್ಮೆಂಟ್ ಕೊಟ್ಟ, ಇವನು ಮಿಸ್ಟೇಕ್ ಮಾಡಿಲ್ಲ ಅದಕ್ಕೆ ಬಿಟ್ಟ ಅಲ್ವಾ. ಆ್ಯಸ್ ಸಿಂಪಲ್ ಆಸ್ ದಟ್ ಅಷ್ಟೇ. ಅದೇ ಥರನೇ ನಾನು ಮಿಸ್ಟೇಕ್ ಮಾಡಿದ್ದೀನಿ ನನ್ನ ಪ್ರೀವಿಯಸ್ ಜನ್ಮದಲ್ಲೇನೋ, ಅದಕ್ಕೆ ನನಗೆ ಪನಿಷ್ಮೆಂಟ್ ಕೊಟ್ಟ ಭಗವಂತ, ದುಃಖ ಕೊಟ್ಟ. ನಾನು ಮಿಸ್ಟೇಕ್ ಮಾಡಿಲ್ಲ, ಇನ್ಯಾರೋ ಮಾಡಿಲ್ಲ ಅವ್ರಿಗೆ ಸುಖ ಕೊಟ್ಟ ಅಷ್ಟೇ. ಎಲ್ಲ ಹಾಗೆ ಮಾಡ್ತಾನೆ ಭಗವಂತ ಅನ್ನೋದು ಬಿಟ್ಟರೆ ಬೇರೆ ರೀತಿ ಮಾಡಲ್ಲ. ಅದಕ್ಕೆ ಇಲ್ಲಿ ಏನು ಕೇಳ್ಕೊತಾ ಇದ್ದಾರೆ ದಾಸರು, ನಾನೆಲ್ಲ ವಿಷಯದ ಕಡೆ ಓಡ್ತಾ ಇದೆಯಲ್ಲ, ನನ್ನ ಮೈಂಡು ಆ ಕಡೆ ಈ ಕಡೆ ಡೈವರ್ಟ್ ಆಗ್ತಾ ಇದೆಯಲ್ಲ, ಅದು ಓಡ್ತಾ ಇದೆ, ಅದನ್ನು ನಿನ್ನ ಕಡೆ ಓಡೋ ಥರ ಮಾಡೋ ಭಗವಂತ. ಯಾಕಂದರೆ ನನಗೆ ಸ್ವತಂತ್ರ ಅನ್ನೋವಂಥದ್ದಿಲ್ಲ. ಎಲ್ಲನೂ ಇಂದ್ರಿಯ ಪದಾರ್ಥಗಳು, ಆ ಸೆನ್ಸಸ್, ಕಣ್ಣಿಂದ ನೋಡ್ತೀನಿ, ಕಿವಿಯಿಂದ ಕೇಳ್ತೀನಿ, ಬಾಯಿಂದ ಮಾತಾಡ್ತೀನಿ, ಇದೆಲ್ಲ ಇದೆಯಲ್ಲ, ಇದಕ್ಕೊಂದು ಆಬ್ಜೆಕ್ಟ್ ಬೇಕು. ಕಣ್ಣಿಂದ ನನಗೆ ಯಾವ್ದಾದ್ರು ಆಬ್ಜೆಕ್ಟ್ ಇದ್ದರೆ ತಾನೇ ಅದ್ರ ಮೇಲೆ ಆಸೆ ಆಗುತ್ತೆ. ಕಣ್ಣು ನೋಡಲೇ ಇಲ್ಲಪ್ಪ, ಕುರುಡುಂಗೇನು ಆಸೆ ಆಗುತ್ತೆ. ಅಡ್ವರ್ಟೈಸ್ಮೆಂಟ್ ಹಾಕಿರ್ತಾರೆ ಬ್ಯಾನರ್ಗಳು ರೋಡಲ್ಲಿ, ಹಿ ಡೋಂಟ್ ಗೆಟ್ ಅಟ್ರಾಕ್ಟೆಡ್ ಟು ದಟ್. ಯಾಕೆ ಹೇಳೋ, ಅವ್ನಿಗೆ ಕಣ್ಣೇ ಕಾಣಿಸಲ್ಲ. ನಮಗೆ ಕಣ್ಣು ಕಾಣುತ್ತಲ್ಲ, ಅದಕ್ಕೆ ರೋಡಲ್ಲಿ ಹಾಕಿರೋ ಬ್ಯಾನರು ಫ್ಲೆಕ್ಸ್ ಎಲ್ಲ ನೋಡ್ಕೊಂಡು ಬರ್ತೀವಿ ನಾವು. ನೋಡಿ 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 ಅಟ್ರಾಕ್ಟ್ ಆಗ್ತೀವಿ ನಾವು. ಯಾಕಂದರೆ ಕಣ್ಣಿಂದ ವಿಷಯನ ಸಂಗ್ರಹ ಮಾಡ್ತೀವಿ ಆಯಿತಾ.
ಸಂಗ್ರಹ ಮಾಡಿ ಏನು ಮಾಡ್ತೀವಿ, ಆಮೇಲೆ ಅದ್ರ ಮೇಲೆ ಆಸೆ ಪಡಕ್ಕೆ ಶುರು ಮಾಡ್ತೀವಿ. ಈ ರೀತಿ ಆಗೋದಕ್ಕೆ ಸಂಕರ್ಷಣ ನೀನೇ ಅಲ್ವಾ ಕಾರಣ ಅಂತ ಹೇಳ್ತಾರೆ. ಅದಕ್ಕೆ ಸಂಕರ್ಷಣನ ಡೆಫಿನೇಷನ್ ಕೊಡ್ತಾರೆ, ಸಮೀಚೀನತ್ವಾತ್ ಸಂಕರ್ಷಂ ಪರಸ್ಪರಂ ಆಕರ್ಷಣಂ ಇಂದ್ರಿಯ ವಿಷಯ ಪದಾರ್ಥಾದೀನ್ ಪ್ರತಿ ನಯತಿ ಪ್ರಾಪಯತಿ ಇತಿ ಕರ್ಷಣ. ಅಂದರೆ ಯಾವುದು ಸಮೀಚೀನವಾಗಿದೆಯೋ ಅದನ್ನೆಲ್ಲ ನೀನೇನು ಮಾಡ್ತೀಯಾ, ಒಂದೊಂದನ್ನು ಆಕರ್ಷಣೆ ಮಾಡ್ತಾ ಬರ್ತೀಯ. ಪರಸ್ಪರ ಆಕರ್ಷಣೆ ಮಾಡಿ ಕಣ್ಣಿಂದ ಆ ಫ್ಲೆಕ್ಸನ್ನು ಮತ್ತು ಕಣ್ಣನ್ನು ಆಕರ್ಷಣೆ ಮಾಡೋದು ಮಾಡಿಬಿಟ್ಟು ಏನು ಮಾಡ್ತೀಯಾ, ಅದ್ರ ಮೇಲೆ ನಮಗೆ ವಿಷಯ ಪದಾರ್ಥದ ಮೇಲೆ ಆಸೆ ಬೀಳೋ ಥರ ಮಾಡ್ತೀಯಾ. ಅದಕ್ಕೆ ಸಂಕರ್ಷಣ ಅಂತ ಕರೀತಾರಲ್ಲ. ಸಮ್ಯಕ್ ಕರ್ಷಣಂ ಇತಿ ಸಂಕರ್ಷಣ ಅಂದರೆ ಎಲ್ಲನ್ನ ಕರ್ಷಣೆ ಮಾಡೋನು, ಆಕರ್ಷಣೆ ಮಾಡೋನು. ಇದಕ್ಕೆ ನೀನು ಸಂಕರ್ಷಣ ಅಲ್ವಾ. ಅದಕ್ಕೆ ಇಂದ್ರಿಯ ಮತ್ತು ವಿಷಯ ಪದಾರ್ಥ. ವಿಷಯ ಪದಾರ್ಥ ಅಂದರೆ ಫ್ಲೆಕ್ಸ್ ಅಂತ ಇಟ್ಕೊಳ್ಳಿ, ಬ್ಯಾನರ್ ಹೋರ್ಡಿಂಗ್ಸ್ ಹಾಕಿರ್ತಾರಲ್ಲ ರೋಡಲ್ಲಿ, ಅದು. ಇಂದ್ರಿಯಗಳು ಅಂದರೆ ಯಾವುದು, ಅವರ್ ಸೆನ್ಸಸ್, ಕಣ್ಣುಗಳು, ಅದನ್ನೆಲ್ಲ. ಆಮೇಲೆ ಮೂಗು ಒಳ್ಳೆ ಪರಿಮಳ ಬರುತ್ತಪ್ಪ, ರೋಡಲ್ಲಿ ಹೋಗ್ತಾ ಇರ್ತೀವಿ, ಯಾವುದೋ ಒಂದು ಇದು ಯಾವ್ದಾದ್ರು ಸ್ನ್ಯಾಕ್ಸ್ ಅಂಗಡಿ ಮುಂದೆನೋ ಅಥವಾ ಒಂದು ರೆಸ್ಟೋರೆಂಟ್ ಮುಂದೆನೋ ಹೋಗ್ತಾ ಇದ್ರೆ ಏನಾಗುತ್ತೆ, ಪರಿಮಳ ಬರುತ್ತೆ. ಆಗೇನಾಗುತ್ತೆ, ಸುಮ್ಮನೆ ಏನೋ ಕೆಲ್ಸಕ್ಕೆ ಹೋಗ್ತಾ ಇರ್ತೀನಿ ಆದರೂ ಮೈಂಡ್ ಡೈವರ್ಟ್ ಆಗುತ್ತೆ ತಿನ್ನಬೇಕು ಅಂತ. ಯಾಕೆ ಹೇಳೋ, ಮೂಗು ಕೆಲಸ ಮಾಡ್ತಾ ಇದ್ದಿ, ಮೂಗಿಂದ ಒಳ್ಳೆ ಪರಿಮಳ ಬಂತು. ಆ ಪರಿಮಳ ಯಾವುದಕ್ಕೆ, ಆಬ್ಜೆಕ್ಟ್ ಯಾವುದು, ಅಲ್ಲಿ ಯಾವುದೋ ಒಂದು ತಿಂಡಿ ರೆಡಿ ಮಾಡ್ತಾ ಇರ್ತಾರೆ ಹೋಟ್ಲಲ್ಲಿ ಅಲ್ವಾ, ಅವೆರಡಕ್ಕೂ ಕನೆಕ್ಷನ್ ಆಯಿತು. ಕನೆಕ್ಷನ್ ಆಗಿಬಿಟ್ಟು ಏನಾಯಿತು, ಆಕರ್ಷಣೆ ಆಗಕ್ಕೆ ಶುರುವಾಯಿತು. ಈ ಪರಿಮಳ ಮೂಗಿಗೆ ಆಕರ್ಷಣೆ ಆಯಿತು, ಆ ಹೋರ್ಡಿಂಗು ಕಣ್ಣಿಗೆ ಆಕರ್ಷಣೆ ಆಯಿತು. ಹಾಗೆ ವಿಷಯ ಪದಾರ್ಥ ಅನ್ನೋಂಥದ್ದು ಏನಾಗುತ್ತೆ, ಇಂದ್ರಿಯಗಳಿಗೆ ಆಕರ್ಷಣೆ ಆಗ್ತಾ ಹೋಗುತ್ತೆ. ಇದನ್ನ ನೀನೇನು ಮಾಡು, ಆಕರ್ಷಣೆ ಆಗದೆ ಇರೋರ ಥರ ನೋಡ್ಕೊಳ್ಳೋ ತಂದೆ. ಹೇಗೆ ಒಂದು ಮ್ಯಾಗ್ನೆಟ್ಟು ಅದು ಕಬ್ಬಣನ ಅಟ್ರಾಕ್ಟ್ ಮಾಡುತ್ತೋ, ಮತ್ತು ಸಮುದ್ರ ಚಂದ್ರ ಯೂಶ್ವಲ್ ಆಗಿ ಅಮಾವಾಸ್ಯೆ ಟೈಮು ಹುಣ್ಣಿಮೆ ಟೈಮಲ್ಲೆಲ್ಲ ಒಳ್ಳೆ ಎತ್ತರದ ಎಲೆಗಳು ಬರುತ್ತೆ, ಅಲೆಗಳು, ಯಾಕಂದರೆ ಅಟ್ರಾಕ್ಟ್ ಮಾಡ್ತಾ ಇರುತ್ತೆ. ಆ ರೀತಿ ಸಮುದ್ರ ಮತ್ತು ಚಂದ್ರನ ಥರ ಇವ್ರನ್ನೆಲ್ಲ ನೀನು ಮಾಡ್ತಾ ಇದೆಯಲ್ಲ, ಹಾಗೆ ನೀನೇನು ಮಾಡಬೇಕು, ವಿಷಯದ ಕಡೆ ಹೋಗಕ್ಕೆ ಬಿಡಬೇಡ ನನ್ನನ್ನು, ಸೆನ್ಸ್ ಗ್ರಾಟಿಫಿಕೇಶನ್ ಕಡೆ ಹೋಗಕ್ಕೆ ಬಿಡಬೇಡ. ಅದರ್ವೈಸ್ ಏನು ಮಾಡಬೇಕು, ಹೇಗೂ ಆಕರ್ಷಣೆ ಆಗೇ ಆಗುತ್ತೆ. ಒಂದು ವಿಷಯದ ಕಡೆ ಹೋಗಬೇಕು, ಇಲ್ಲ ನಿನ್ನ ಕಡೆ ಬರಬೇಕು. ನಿನ್ನ ಕಡೆ ಬರೋ ಥರ ಮಾಡಪ್ಪ ಅಟ್ಲೀಸ್ಟು ಅಂತ ಹೇಳ್ತಾರೆ. ನಾನು ನಿನ್ನನ್ನು ಕಿಂಕರನಾಗಿ ಮಾಡ್ಕೋ, ನನ್ನನ್ನು ಅಂದರೆ ದಾಸನನ್ನಾಗಿ ಮಾಡ್ಕೋ. ಯಾಕೆ ಅಂದರೆ ದಾಸ ಆಗ್ತಿಲ್ಲ ನಾನಿವಾಗ. ಯಾಕೆ ಗೊತ್ತಾ, ಭಗವಂತನ ಬಗ್ಗೆ ನನಗೆ ರುಚಿ ಬರ್ತಾ ಇಲ್ಲ. ಎಲ್ರಿಗೂ ಯಾಕೆ ರುಚಿ ಬರ್ತಾ ಇಲ್ಲ ಅಂದರೆ, ಪಾಪ ಸಿಕ್ಕಾಪಟ್ಟೆ ಇದೆ ನಮ್ಮ ಹತ್ರ. ಪಾಪ ಹೋಗೋ ತನಕ ನಮಗೆ ರುಚಿ ಬರಲ್ಲ. ಫಾರ್ ಎಕ್ಸಾಂಪಲ್, ಒಂದೊಳ್ಳೆ ರಸಗುಲ್ಲಾಪ, ಗುಲಾಬ್ ಜಾಮೂನ್, ಜ್ಯೂಸಿಯಸ್ಟ್ ಗುಲಾಬ್ ಜಾಮೂನ್ ಆಯಿತಾ, ಅದನ್ನು ನಾಲ್ಗೆಗೆ ಇಡಬೇಕು ಮೇಲೆ. ಇಟ್ಟಾಗ ಜಾಮೂನನ್ನು ನಾಲ್ಗೆ ಮೇಲೆ ಇಟ್ಟರೆ ಏನಂತ ಫೀಲ್ ಆಗುತ್ತೋ ನಮಗೆ, ವಾಟ್ ವಿ ಫೀಲ್, ಸ್ವೀಟ್ ಇರುತ್ತಲ್ವಾ. ಆದ್ರೆ ಏನು ಗೊತ್ತಾ, ಐ ಡೂ ಒನ್ ಥಿಂಗ್. ಇವಾಗೆಲ್ಲ ಒಂಥರ ಪ್ಲಾಸ್ಟಿಕ್ ರ್ಯಾಪರ್ಗಳ ಥರ ಬರುತ್ತೆ ನೋಡಿದ್ದೀರಾ, ಒಂಥರ ವೆಜಿಟೇಬಲ್ಸು ಫ್ರೂಟ್ಸ್ಗೆಲ್ಲ ರ್ಯಾಪ್ ಮಾಡಿ ಇಟ್ಟಿರ್ತಾರೆ ಬಜಾರ್ ಇದರಲ್ಲೆಲ್ಲ ಮಾಲ್ಗಳಲ್ಲೆಲ್ಲ. ಆ ಪ್ಲಾಸ್ಟಿಕ್ ರ್ಯಾಪರ್ನ ಏನು ಮಾಡೋಣ, ನಮ್ಮ ನಾಲ್ಗೆ ಮೇಲೆ ಹಾಕೊಂಡ್ಬಿಡೋಣ, ನಮ್ಮ ಟಂಗ್ ಓವರ್ ಅವರ್ ಟಂಗ್ ಹಾಕೊಂಡು ಸ್ವಲ್ಪ ಕವರ್ ಮಾಡ್ಕೊಂಡ್ಬಿಡೋಣ, ಅದ್ರ ಮೇಲೆ ಜಾಮೂನ್ ಇಡೋಣ. ಅವಾಗ ಸ್ವೀಟ್ನೆಸ್ ಫೀಲ್ ಆಗುತ್ತಾ ನಮಗೆ? ಅವರ್ ಪ್ರೆಸೆಂಟ್ ಕಂಡೀಷನ್ ಇಸ್ ಲೈಕ್ ದಟ್. ಗೊತ್ತಾಯ್ತಾ? ನಮ್ಮ ನಾಲೆಡ್ಜ್ ಅನ್ನೋದೇನಿದೆ, ಬುದ್ಧಿ ಅನ್ನೋದು ಏನಿದೆಯಲ್ಲ ನಮ್ಮ ತಲೆದು, ಅದನ್ನ ಇವಾಗ ಕವರ್ ಆಗ್ಬಿಟ್ಟಿದೆ. ಅದು ಕವರ್ ಆಗಿರೋದ್ರಿಂದ ಏನಾಗ್ತಾ ಇದೆ, ಭಗವಂತನ ರಸ ನಮಗೆ ಫೀಲ್ ಆಗ್ತಾ ಇಲ್ಲ. ಟಾಪ್ ಮೋಸ್ಟ್ ರಸ, ಆ ರಸನ ಎಕ್ಸ್ಪ್ಲೈನ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಕಂಪ್ಯಾರಿಸನ್ನೇ ಕೊಡೋಕ್ಕೆ ಸಾಧ್ಯ ಇಲ್ಲ. ಇವಾಗ ಸನ್ನಿಗೆ ಯಾವುದಾದ್ರೂ ಕಂಪ್ಯಾರಿಸನ್ ಕೊಡೋಕ್ಕೆ ಸಾಧ್ಯನಾ? ಒಂದು 100 ವ್ಯಾಟ್ ಬಲ್ಬ್ ಹಾಕ್ಬಿಟ್ಟು ದಿಸ್ ಲೈಟ್ ಅದೇನು ಕೊಡ್ತಾ ಇದೆ ಬ್ರೈಟ್ನೆಸ್ಸು, ದಟ್ ಈಸ್ ಆಸ್ ಗುಡ್ ಆಸ್ ಸನ್ಸ್ ಬ್ರೈಟ್ನೆಸ್ ಅಂತ ಹೇಳ್ತೀವ ನಾವು. ಸನ್ನಿಗೆ ಯಾರಾದರೂ ಕಂಪ್ಯಾರಿಸನ್ ಏನಂತ ಕಂಪ್ಯಾರಿಸನ್ ಕೊಡೋದು? ಇವಾಗ ಸನ್ನಿಗೊಂದು ಕಂಪ್ಯಾರಿಸನ್ ಕೊಡಬೇಕಪ್ಪ, ಈಕ್ವಲ್ ಕಂಪ್ಯಾರಿಸನ್ ಏನಂತ ಕೊಡ್ತೀವಿ ಸನ್ನಿಗೆ? ಸನ್ನೆ. ಸೂರ್ಯನ್ಗೆ ಸೂರ್ಯನೇ ಉದಾಹರಣೆ. ಗೊತ್ತಾಯ್ತಾ? ಬೇರೆ ಯಾರನ್ನೂ ಕೊಡೋಕ್ಕಾಗೋದಿಲ್ಲ ನಾವು. ಆಯ್ತಾ? ಒಳ್ಳೆ ಕೊಟ್ಟರೆ ಟಾರ್ಚನ್ನು ಕೊಟ್ಬಿಟ್ಟು ಸೂರ್ಯನ ಥರ ಅಂತ ಹೇಳೋಕ್ಕಾಗುತ್ತಾ? ಟಾರ್ಚ್ ಲೈಟ್ ತೋರಿಸ್ಬಿಟ್ಟು ಇದು ಸನ್ಲೈಟ್ ಇದ್ದಂಗಿದೆ ಅಂತ ಹೇಳಿದ್ರೆ ಮುಟ್ಟಾಳ ಅಂತಾರೆ ನಮ್ಮನ್ನು. ಹೇಗೆ ಸೂರ್ಯನೇ ಸಾಟಿನೋ ಹಾಗೆ ಭಗವಂತನಿಗೆ ಭಗವಂತನೇ ಸಾಟಿ. ಆ ಭಗವಂತನ ಸ್ವೀಟ್ನೆಸ್ನ ನಾವು ಯಾರ ಜೊತೆನೂ ಕಂಪೇರ್ ಮಾಡೋಕ್ಕಾಗೋದಿಲ್ಲ. ಭಗವಂತನ ಸ್ವೀಟ್ನೆಸ್ಗೆ ಭಗವಂತನೇ ಸಾಟಿ. ಆದರೆ ನಮಗೆ ಫೀಲ್ ಯಾಕೆ ಆಗ್ತಾ ಇಲ್ಲ ಗೊತ್ತಾ ಸ್ವೀಟ್ನೆಸ್ಸು? ಹೇಗೆ ಟಂಗ್ಗೆ ಪ್ಲಾಸ್ಟಿಕ್ ಕವರ್ ಹಾಕ್ಕೊಂಡು ಜಾಮೂನ್ ಇಟ್ಟರೆ ನಮ್ಗೆ ಹೆಂಗೆ ಫೀಲ್ ಮಾಡೋಕ್ಕಾಗ್ತಿಲ್ವೋ, ಆ ಥರ ನಮ್ಮ ಇಂಟೆಲಿಜೆನ್ಸ್ ಈಸ್ ಕವರ್ಡ್ ವಿತ್ ಸೋ ಮೆನಿ ಡರ್ಟಿ ಹ್ಯಾಬಿಟ್ಸ್. ಲೈಫ್ ಆಫ್ಟರ್ ಲೈಫ್ ಹಿಂದೆ ಎಷ್ಟೋ ಮಾಡಿದ್ದೀವಲ್ಲ ಕಚಡ, ಆ ಡಸ್ಟ್ಬಿನ್ನನ್ನು ನಾವಿನ್ನೂ ಇಟ್ಕೊಂಡೇ ಬರ್ತಾ ಇದ್ದೀವಿ ತಲೆ ಒಳಗಡೆ, ಗಾರ್ಬೇಜ್. ಆ ಗಾರ್ಬೇಜ್ ತಲೆ ಒಳಗಡೆ ಇರೋದ್ರಿಂದ ಏನಾಗ್ತಾ ಇದೆ, ಭಗವಂತಂದು ಸ್ವೀಟ್ನೆಸ್ಸನ್ನು ಫೀಲ್ ಮಾಡೋಕ್ಕಾಗ್ತಾ ಇಲ್ಲ. ಯಾವಾಗ ಈ ಟ್ರ್ಯಾಶನ್ನು ನಾವು ಎಂಟಿ ಮಾಡ್ತೀವಿ, ಯಾವಾಗ ಆ ಪ್ಲಾಸ್ಟಿಕ್ ಕವರ್ನ ಟಂಗಿಂದ ತೆಗಿತೀವಿ, ಆವಾಗ ಹೇಗೆ ಸ್ವೀಟ್ನೆಸ್ ಫೀಲ್ ಆಗುತ್ತೆ ಜಾಮೂನ್ದು,
ಆಗ ಭಗವಂತನ ಸ್ವೀಟ್ನೆಸ್ ನಮಗೆ ಫೀಲ್ ಆಗಕ್ಕೆ ಶುರುವಾಗುತ್ತೆ. ಅಲ್ಲಿ ತನಕ ನಮಗಾಗಲ್ಲ, ಗೊತ್ತಾಯ್ತಾ? ಅಕಸ್ಮಾತ್ ಆ ಪ್ಲಾಸ್ಟಿಕ್ ಕವರಲ್ಲಿ ಸಣ್ಣ ಸಣ್ಣ ಹೋಲ್ ಏನಾದರೂ ಇದ್ದರೆ, ತೂತುಗಳಾಗಿದ್ದರೆ, ಸೊ ಸ್ವಲ್ಪ ಸ್ವೀಟ್ನೆಸ್ ಫೀಲ್ ಆಗುತ್ತೆ. ಅಲ್ಲಿ ಎಷ್ಟು ಡಿಪ್ ಆಗುತ್ತೋ ಶುಗರ್ ಜ್ಯೂಸು ಅಷ್ಟು ಸ್ವೀಟ್ನೆಸ್, ಬಟ್ ಫುಲ್ ಆಗಲ್ಲ, ಯಾಕಂದರೆ ಫುಲ್ಲು ತೆಗ್ದಿಲ್ಲ ಇನ್ನು ಕವರು. ಹೇಗೋ ಹಾಗೆ ಎಷ್ಟೆಷ್ಟು ಎಂಟಿ ಮಾಡ್ತಾ ಬರ್ತೀವೋ ಈ ಗಾರ್ಬೇಜನ್ನು, ಡರ್ಟಿ ಹ್ಯಾಬಿಟ್ಸನ್ನು, ಅಲ್ಲಿ ತನಕ ಭಗವಂತ ನಮಗೆ ಸ್ವಲ್ಪ ಅವನು ಫೀಲ್ ಆಗ್ತಾ ಬರುತ್ತೆ, ಗೊತ್ತಾಯ್ತಾ? ಅದಕ್ಕೆ ನಾನು ಆಲ್ವೇಸ್ ರಿಕ್ವೆಸ್ಟ್, ಆ ಡರ್ಟಿ ಹ್ಯಾಬಿಟ್ಸ್ ಎಲ್ಲ ಬಿಟ್ಬಿಡ್ರಪ್ಪ. ಅದು ಬಿಡಲಿಲ್ಲ ಅಂದರೆ ನಿಮಗೆ ಭಗವಂತ ಸಿಕ್ಕಲ್ಲ. ಮೇಕ್ ಶೋರ್ ಭಗವಂತನಿಂದ ದೂರ ಹೋಗ್ತಾ ಇದ್ದೀವಿ ಅಂತ ಅನ್ಕೊಂಬಿಡಿ. ವಿ ಆರ್ ಗೋಯಿಂಗ್ ಅಗೇನ್ಸ್ಟ್ ರಿವರ್ಸ್ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದೀವಿ. ಭಗವಂತ ಎಲ್ಲೋ ಇದ್ದಾನೆ, ಹೀ ಈಸ್ ಇನ್ ದ ಈಸ್ಟ್ ಡೈರೆಕ್ಷನ್ ಅಂದರೆ ನಾವು ವೆಸ್ಟ್ಗೆ ಹೋಗ್ತಾ ಇದ್ದೀವಿ. ಡರ್ಟಿ ಹ್ಯಾಬಿಟ್ಸ್ ಕ್ಲಿಯರ್ ಮಾಡಲಿಲ್ಲ ಅಂದರೆ, ಇಲ್ಲ ಡರ್ಟಿ ಹ್ಯಾಬಿಟ್ಸು ಬೇಕು, ಭಗವಂತನು ಬೇಕು, ಒಂದೇ ಥರ ಪ್ಯಾರಲಲ್ ಆಗಿ ಹೋಗ್ತೀನಿ ಅಂದರೆ ನಾಟ್ ಪಾಸಿಬಲ್, ಆಗೋಕ್ಕೆ ಸಾಧ್ಯನೇ ಇಲ್ಲ. ಅರ್ಥ ಆಯ್ತಾ? ಅದಕ್ಕೋಸ್ಕರ ಭಗವಂತ ಬೇಕು, ದ ಪ್ಯೂರೆಸ್ಟ್ ಆಫ್ ದ ಪ್ಯೂರ್, ಸ್ವೀಟೆಸ್ಟ್ ಆಫ್ ದ ಸ್ವೀಟ್ ನಾನು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದರೆ ವಿ ಶುಡ್ ಗೆಟ್ ರಿಡ್ ಆಫ್ ಅವರ್ ಡರ್ಟಿ ಹ್ಯಾಬಿಟ್ಸ್. ಅಲ್ಲಿ ತನಕ ನಮಗೆ ಸಾಧ್ಯನೇ ಇಲ್ಲ. ಯಾವುದೂ ಇಲ್ಲ, ಸಕ್ಸಸ್ಗೆ ಶಾರ್ಟ್ಕಟ್ ಯಾವುದೂ ಇಲ್ಲ, ಆಯಿತಾ? ಯಾಕೆ ನಾನು ದಾಸ ಆಗ್ತಾ ಇಲ್ಲ ಅಂತಂದರೆ ಪಾಪಗಳಿದೆ ನನ್ನ ಹತ್ರ. ಅದಕ್ಕೆ ನೀನೇನು ಮಾಡಬೇಕು, ಆ ಪಾಪಗಳನ್ನ ತೆಗೆದು ನನ್ನ ಕಡೆಯಿಂದ ನೀನು ನಿನ್ನ ಕಡೆಗೆ ಅಟ್ರಾಕ್ಟ್ ಮಾಡಬೇಕು. ಅದಕ್ಕೆ ಸಂಕರ್ಷಣ ರೂಪಿ ಭಗವಂತನ್ನೇ ಕೇಳ್ಕೊತಾ ಇದ್ದಾರೆ ಈ ನುಡಿಲಿ, ಗೊತ್ತಾಯ್ತಾ? ಒಂದೊಂದು ನುಡಿಗೂ ಸ್ಪೆಸಿಫಿಕ್ ಆಗಿದೆ. ದಾಸರು ಸುಮ್ಮನೆ ರ್ಯಾಂಡಮ್ ಆಗಿ ಅಲ್ಲಿ ಕೇಶವ, ಇಲ್ಲಿ ನಾರಾಯಣ, ಇಲ್ಲಿ ಸಂಕರ್ಷಣ, ಇಲ್ಲಿ ದಾಮೋದರನ್ ಹಾಕಿಲ್ಲ. ಅವರು ಏನೇನು ಪ್ರೇಯರ್ ಕೊಡ್ತಾ ಇದ್ದಾರೆ, ಆ ಪ್ರೇಯರ್ಗೆ ವಿತ್ ರೆಸ್ಪೆಕ್ಟ್ ಟು ದಟ್ ಪರ್ಟಿಕ್ಯುಲರ್ ಭಗವಂತನ ರೂಪನ ಯಾಕೆ ಅಡ್ರೆಸ್ ಮಾಡ್ತಿದ್ದಾರೆ ಅಂದರೆ ಈ ರೀಸನ್ಗೆ, ಗೊತ್ತಾಯ್ತಾ? ಅದಕ್ಕೆ ತುಂಬ ಡೀಟೇಲ್ ಆಗಿ ಡೀಪಾಗಿ ಅರ್ಥ ಮಾಡ್ಕೋತಾ ಹೋಗಬೇಕು, ವಿತೌಟ್ ಎನಿ ಡೈವರ್ಷನ್. ಅಲ್ಲಿ ಇಲ್ಲಿ ಏನೋ ತಲೆ ಅಲ್ಲೂ ಒಂದು ಸ್ವಲ್ಪ ಯೂಟ್ಯೂಬು ನೋಡ್ತೀನಿ, ಇಲ್ಲೂ ಒಂದು ಸ್ವಲ್ಪ ಏನೋ ಕೇಳಿಬಿಡ್ತೀನಿ. ನೋ, ಇಟ್ ವೋಂಟ್ ಗೋ ಲೈಕ್ ದ್ಯಾಟ್. ಆಲ್ವೇಸ್ ಫೋಕಸ್ಡ್ ಆಗಿರಬೇಕು. ಫೋಕಸ್ ಆಗಿದ್ದು ಅಟೆಂಟಿವ್ ಆಗಿದ್ದರೆ ಮಾತ್ರ ಇದೆಲ್ಲ ನಾವು, ಯಾಕಂದರೆ ಇಟ್ಸ್ ಆಲ್ ತುಂಬ ನಮಗೆ ಹೊಸ ಸಬ್ಜೆಕ್ಟ್ಗಳು ಅನ್ನೋ ಥರ ಅಲ್ವಾ? ನಾವು ಯಾವತ್ತೂ ಕೇಳದೇ ಇರೋ ಸಬ್ಜೆಕ್ಟು, ಯಾವತ್ತೂ ನೋಡದೇ ಇರೋ ಸಬ್ಜೆಕ್ಟು. ಆ ಹೊಸಾದು ಬೇಕು ಅಂದರೆ ತುಂಬ ಅಟೆಂಟಿವ್ ಆಗಿರಬೇಕು, ಗೊತ್ತಾಯ್ತಾ? ಮೈಯೆಲ್ಲ ಕಣ್ಣಾಗಿರಬೇಕು ಅಂತಾರಲ್ಲ. ನಮಗೆ ಗೊತ್ತಿರೋ ರೋಡಲ್ಲೇ ನಾವು ಟ್ರಾವೆಲ್ ಮಾಡ್ತಾ ಇರ್ತೀವಿ ಅಂದ್ಕೊಳ್ಳಿ, ಸ್ಕೂಲ್ ಟು ಮನೆ, ಮನೆಯಿಂದ ಸ್ಕೂಲು, ಆ ರೋಡ್ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ನಮಗೆ. ವಿ ಡೋಂಟ್ ಕೇರ್ ಅಬೌಟ್, ತುಂಬ ಯೋಚನೆ ಮಾಡಲ್ಲ ಎಲ್ಲಿ ಲೆಫ್ಟ್ ತೊಗೋಬೇಕು, ಎಲ್ಲಿ ರೈಟ್ ತೊಗೋಬೇಕು. ಆಟೋಮೆಟಿಕಲಿ ವಿ ವಿಲ್ ಟೇಕ್ ಲೆಫ್ಟ್ ಅಥವಾ ಆಟೋಮೆಟಿಕಲಿ ರೈಟ್ ತೊಗೋತೀವಿ, ಯಾಕಂದರೆ ವಿ ಆರ್ ಯೂಸ್ ಟು ದಟ್ ರೂಟ್. ಅದೇ ಹೊಸ ರೋಡಲ್ಲಿ ಹೋಗಬೇಕು ಅಂದರೆ ಹುಷಾರಾಗಿ ಗೂಗಲ್ ಮ್ಯಾಪ್ ಹಾಕ್ಕೊಂಡು ಹೋಗ್ತೀವಿ, ಯಾಕಂದರೆ ಒಂದೊಂದು ಲೆಫ್ಟು ರೈಟು ಕೂಡ ಮ್ಯಾಟರ್ಸ್. ಇಲ್ದಿದ್ರೆ ರೀರೂಟಿಂಗ್ ಆಗಕ್ಕೆ ಶುರು ಆಗ್ಬಿಡುತ್ತೆ. ಹೇಗೋ ಹಾಗೆ ಭಗವಂತನ ಬಗ್ಗೆ ನಮಗೆ ಮುಂಚೆಯಿಂದ ಗೊತ್ತಿದೆಯಪ್ಪ, ನಾನು ಭಾರೀ ದೊಡ್ಡ ಭಕ್ತ ಅಂತಂದರೆ ನಾನು ಅಷ್ಟೊಂದು ಆರಾಮಾಗಿ ಕೇಳಿಸ್ಕೊಂಡ್ರು ನಡೆಯುತ್ತೆ. ಆದರೆ ಹೊಸ ಸಬ್ಜೆಕ್ಟ್ ಆಗಿರೋದ್ರಿಂದ, ನಾವು ಭಗವಂತನ ಬಗ್ಗೆ ತಿಳ್ಕೊಳ್ಬೇಕಾಗಿರೋದ್ರಿಂದ ಅವಾಗ ಏನಾಗುತ್ತೆ, ಫುಲ್ಲಿ ಅಟೆಂಟಿವ್ ಆಗಿ ಕೇಳಿಸ್ಕೋಬೇಕು, ಗೊತ್ತಾಯ್ತಾ? ಆವಾಗಲೇ ನಮಗೆ ಏನಾದರೂ ಒಂದು ಸ್ವಲ್ಪ ಗೊತ್ತಾಗೋಕ್ಕೆ ಸಾಧ್ಯ. ಅವ್ನು ಗೊತ್ತಾಗಿಸ್ತಾನೆ ಒಳಗಡೆ ನಮಗೆ ಯೋಗ್ಯತೆ ಇದ್ದರೆ. ಸ್ಟಾರಲ್ಲಿ ಆಯಿತಾ, ಕಂಡೀಷನ್ಸ್ ಅಪ್ಲೈ. ಏನೋ ನನಗೆ ಯೋಗ್ಯತೆ ಇದ್ದರೆ ಅವ್ನು ಅರ್ಥ ಮಾಡಿಸ್ತಾನೆ. ನನಗೆ ಆ ಯೋಗ್ಯತೆ ಇಲ್ವಾ ಬಂತಾ, ಬಟ್ ಸ್ಟಿಲ್ ಅವನೇನು ಮಾಡ್ತಾನೆ, ಬೇರೆ ಕಡೆ ಮೈಂಡ್ ಡೈವರ್ಟ್ ಮಾಡ್ತಾನೆ. ಯೂಟ್ಯೂಬ್ ನೋಡು ಅಂತಾನೆ, ಇನ್ನೇನೋ ಮಾಡು ಅಂತಾನೆ, ಪಕ್ಕದಲ್ಲಿ ಮತ್ತೇನೋ ಮಾಡು ಅಂತಾನೆ. ಸೊ ಅವ್ನ ಮೈಂಡ್ ಡೈವರ್ಟ್ ಮಾಡಿಬಿಡ್ತಾನೆ. ಅದಕ್ಕೂ ಭಗವಂತನೇ ಕಾರಣ, ಯಾಕಂದರೆ ಅವನೊಬ್ಬನೇ ಸ್ವತಂತ್ರ, ಆಯಿತಾ? ಭಗವಂತನ ಹತ್ರ ನಮ್ಮ ಮೈಂಡ್ ಹೋಗ್ತಾ ಇದೆ ಅಂದರೆ ಆಲ್ವೇಸ್ ಬಿ ಥ್ಯಾಂಕ್ಫುಲ್ ಟು ಹಿಮ್. ಯಾಕಂದರೆ ನನಗೆ ಆ ಯೋಗ್ಯತೆ ಇದೆ, ಭಗವಂತ ಅದಕ್ಕೆ ಸ್ವಲ್ಪ ಕೇಳಿಸ್ಕೊತಾ ಇದ್ದಾನೆ, ಅವನ ಬಗ್ಗೆ ನನಗೆ ಕೇಳಿಸ್ತಾ ಇದ್ದಾನೆ ಒಳಗಡೆ ಇದ್ಕೊಂಡು. ಭಗವಂತನಿಂದ ಡೈವರ್ಟ್ ಆಗ್ತಿದೆ ಮೈಂಡು ಅಂದ್ರೂ ಬಿ ಸಾರಿ ಅಬೌಟ್ ದಟ್. ಯಾಕಂದರೆ ನನಗೆ ಆ ಯೋಗ್ಯತೆ ಇಲ್ವೇನೋ, ಭಗವಂತ ಅದಕ್ಕೋಸ್ಕರ ನನ್ನನ್ನು ದೂರ ಇಡ್ತಾ ಇದ್ದಾನೇನೋ ಅವನಿಂದ ಅಂತ. ಒನ್ಸ್ ನಾವು ದೂರ ಇಟ್ಕೊಳೋ ಅಭ್ಯಾಸ ಶುರುವಾಯಿತು ನಮಗೆ ಅಂದರೆ ಲೈಫ್ ಆಫ್ಟರ್ ಲೈಫ್ ಭಗವಂತನಿಂದ ವಿಮುಖ ಆಗೋ ರೀತಿಯೇ ಬರುತ್ತೆ ನಮಗೆ ಲೈಫು. ಯಾಕಂದರೆ ಪ್ರಾಣಿಗಳು ಅದೆಲ್ಲ ನೋಡಿದ್ದೀವಿ ನಾವು, ಮನುಷ್ಯರನ್ನು ನೋಡಿದ್ದೀವಿ. ದುರ್ಯೋಧನನ್ನ ಸಾಕ್ಷಾತ್ ವಿಶ್ವರೂಪ ದರ್ಶನ ಭಗವಂತ ಕೊಟ್ಟರು ಕೂಡ ಅರ್ಜುನ ಕೈ ಮುಕ್ಕೊಂಡು ಕೇಳ್ಬಿಟ್ಟ, ಹೇ ಭಗವಂತ, ಹೇ ಸಖ, ಹೇ ಯಾದವ, ನಿನ್ನ ನಾನು ಫ್ರೆಂಡ್ ಅನ್ಕೊಂಡಿದ್ನಲ್ಲೋ, ಒಂದೇ ಮಂಚದಲ್ಲಿ ಮಲ್ಕೊಂಡಿದ್ವಿ, ಒಂದರಲ್ಲೇ ಊಟ ಮಾಡ್ತಿದ್ವಿ ತಟ್ಟೆಯಲ್ಲಿ, ನಿನ್ನ ಭಗವಂತ ಅಂತ ಗೊತ್ತಾಗ್ಲಿಲ್ವಲ್ಲೋ ನನಗೆ ಅಂತ ಕೈ ಮುಗಿದ್ಬಿಟ್ಟು ಅಳಕ್ಕೆ ಶುರು ಮಾಡ್ತಾನೆ. ದುರ್ಯೋಧನ, ಸಾಕು ನಿಲ್ಸು ನಿನ್ನ ನಾಟಕ, ಇಂಥ ತುಂಬ ನೋಡ್ಬಿಟ್ಟಿದ್ದೀನಿ ಮ್ಯಾಜಿಕ್ಗಳು, ಶೋಗಳು ಅಂತ ಹೇಳ್ತಾನೆ. ಇದೇ ವ್ಯತ್ಯಾಸ. ಯಾಕಂದರೆ ದುರ್ಯೋಧನಂಗೆ ಆ ಯೋಗ್ಯತೆ ಇರಲಿಲ್ಲ ಭಗವಂತನ ತಿಳ್ಕೊಳೋದಕ್ಕೆ, ಅದಕ್ಕೆ ಭಗವಂತ ಒಳಗಡೆ ಇದ್ದ ಬುದ್ಧಿ ಕೊಡಲಿಲ್ಲ. ಅರ್ಜುನನ್ಗೆ ಯೋಗ್ಯತೆ ಇತ್ತು ಕೃಷ್ಣನ ಭಗವಂತ ಅಂತ ತಿಳ್ಕೊಬೇಕು ಅಂತ, ಅದಕ್ಕೆ ಅರ್ಜುನನ ಒಳಗಡೆ ಇದ್ದುಕೊಂಡು ಭಗವಂತ ಅರ್ಜುನಲ್ಲಿ ನಿಂತು ಭಗವಂತನ ಬಗ್ಗೆ ರಿಯಲೈಸೇಷನ್ ಕೊಡಿಸ್ದ, ಗೊತ್ತಾಯ್ತಾ? ಅದಕ್ಕೆ ನಾವು ತುಂಬ ಹುಷಾರಾಗಿ ಯಾವಾಗ ಇರಬೇಕು ಅಂದರೆ, ನಮಗೆ ಡಿಸ್ಇಂಟ್ರೆಸ್ಟ್ ಬರ್ತಾ ಇದೆ ಅಂದರೆ ಹುಷಾರಾಗಿರಬೇಕು. ಓ ಎಲ್ಲೋ ಏನೋ ರಾಂಗ್ ರೂಟ್ ಆಗ್ತಾ ಇದೆ, ನಂದು ಡೈವರ್ಟ್ ಆಗ್ತಾ ಇದೆ, ಇಷ್ಟೇ ನನ್ನ ಕತೆ ಮುಗೀತು ಅಂತ. ಅಟ್ಲೀಸ್ಟ್ ಇವತ್ತಿಷ್ಟು ಕುತ್ಕೊಂಡು ಕೇಳೋ ಬುದ್ಧಿ ಆದರೂ ಭಗವಂತ ಕೊಟ್ಟಿದ್ದಾನೆ. ನಾಳೆ ದಿನ ಈ ಚಾನ್ಸು ಕೊಡೋಲ್ಲ ಭಗವಂತ, ಅಕಸ್ಮಾತ್ ನನ್ನ ಯೋಗ್ಯತೆಯಲ್ಲಿ ಇಲ್ಲ ಅಂದರೆ. ಅದಕ್ಕೆ ಒಂದೊಂದು ಸೆಕೆಂಡು ಕೂಡ ವಿತ್ ರೆಸ್ಪೆಕ್ಟ್ ಟು ಭಗವಂತ. ದೇವಸ್ಥಾನಕ್ಕೆ ಹೋದರೂ ಅಷ್ಟೇ, ಅಲ್ಲಿ ಹೋದಾಗ ಅಲ್ಲಿಂದ ಯೋಚನೆ ಮಾಡಬೇಕು, ಭಗವಂತನ ನೋಡೋದೇ ಯೋಚನೆ ಮಾಡಬೇಕು, ಮನೆ ಮನೆ ಕತೆ ಮಾತಾಡೋದಲ್ಲ. ಸೊ ಯಾಕೆ ಅಂದರೆ ಇದೆಲ್ಲ ತುಂಬ ಡೇಂಜರ್ಸ್ ಇದೆ ಪಾತಲ್ಲಿ. ಇಟ್ ಈಸ್ ಲೈಕ್
ರೋಪ್ ಮೇಲೆ ನಡೆದಂಗೆ ಆಯ್ತಾ, ರೋಡ್ ಮೇಲೆ ಹೋದಂಗಲ್ಲ, ರೋಪ್ ಮೇಲೆ ನಡೆದಂಗೆ ಭಗವಂತನ ಹೆಜ್ಜೆ. ಅಷ್ಟು ಕಾಶಿಯಸ್ ಆಗಿರ್ಬೇಕು ನಾವು. ಇದನ್ನು ಹೇಳ್ತಾ ಇವತ್ತು ನಿಲ್ಸೋಣ. ನೆಕ್ಸ್ಟ್ ನಾಳೆ 14th ನುಡಿ ತಗೊಳ್ಳೋಣ. ಓಕೆ, ಕನಕದಾಸರು ಅದನ್ನೇ ಹೇಳ್ಕೊಡ್ತಾ ಇರೋದು ನಮಗೆ, ಹೆಂಗಿರಬೇಕು ನಾವು, ಭಗವಂತನ ಹತ್ರ ಏನು ಪ್ರೇಯರ್ ಮಾಡ್ಕೋಬೇಕು ಅಂತ ನಾವು ಕಲಿಬೇಕು, ಏನು ಮಾಡ್ಕೋಬೇಕು ಅಂತ. ವಿ ಶುಡ್ ನಾಟ್ ಬಿ ವಿಮ್ಸಿಕಲಿ, ನನ್ನ ಇಷ್ಟ ಬಂದಂಗೆ ನಾನು ಇರ್ತೀನಿ, ಏನೋ ನಡೆಯುತ್ತೆ, ಹೆಂಗಿದ್ರು ನಡೆಯುತ್ತೆ. ನೋ, ಹೆಂಗಿದ್ರು ಏನೂ ನಡೆಯಲ್ಲ. ತುಂಬ ಅಂದರೆ ತುಂಬ ಹುಷಾರಾಗಿರಬೇಕು ಆಯಿತಾ. ಅದಕ್ಕೋಸ್ಕರ ಸ್ಪಿರಿಚುಯಾಲಿಟಿ ಅನ್ನೋದು ಈಸ್ ನಾಟ್ ಎನ್ ಈಸಿ ಸಬ್ಜೆಕ್ಟ್, ವೆರಿ 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 ಟಫೆಸ್ಟ್ ಸಬ್ಜೆಕ್ಟ್. ಬೇರೆದೆಲ್ಲ ಹಿಂಗೆ ಚಿಟ್ಕಿ ಹೊಡೆದಂಗೆ ಪಾಸ್ ಮಾಡಿಬಿಡ್ಬೋದು. 4 ಡಿಗ್ರಿ ನಾನು ಮಾಡಿದೆ, ಚಿಟ್ಕಿ ಹೊಡೆದಂಗೆ ಮಾಡಿಬಿಟ್ಟೆ ನಾನು, ಏನು ತಲೆಯಲ್ಲಿಲ್ಲ ಆಯಿತಾ. ಏನೋ ಇಟ್ಕೊಂಡು ಏನೋ ಮಾಡಿ ಎಲ್ಲದರಲ್ಲೂ ಬಂದ್ಬಿಡ್ತು ರ್ಯಾಂಕ್ಗಳು, ಬಟ್ ಏನೂ ಪ್ರಯೋಜನಕ್ಕೆ ಬರಲಿಲ್ಲ ನನಗೆ, ಏನೂ ಇವತ್ತು ಜ್ಞಾಪಕನೂ ಇಲ್ಲ ನನಗೆ. ಬಟ್ ಸ್ಪಿರಿಚುಯಾಲಿಟಿ ಈಸ್ ನಾಟ್ ದಟ್. ಸೊ ಅದಕ್ಕೆ ಯೋಗ್ಯತೆ ಬೇಕು. ನಮ್ಮ ಸ್ವರೂಪ ಯೋಗ್ಯತೆ ಇದ್ದರೆ ಮಾತ್ರ ಭಗವಂತ ರಿವೀಲ್ ಮಾಡ್ತಾ ಹೋಗ್ತಾ ಇರ್ತಾನೆ, ಇಲ್ಲದೇ ಇದ್ದರೆ ಅವ್ನು ರಿವೀಲ್ ಮಾಡಲ್ಲ ಆಯಿತಾ. ನಾಳೆ ಅದಕ್ಕೆ ಕಾನ್ಷಿಯಸ್ ಆಗಿ ಅಟೆಂಟಿವ್ ಆಗಿರ್ರಿ ಎಲ್ಲರೂ ಕೇಳಬೇಕಾದ್ರೆ. ಓಕೆ, ½ an hour ಅಷ್ಟೇ, ನಾಟ್ ಮೋರ್ ದನ್ ದಟ್ ವಿಲ್ ಚೇಂಜ್ ದ ಲೈಫ್. ಓಕೆ, 24 hours ನಮ್ಮ ಅದ್ರ ಮೇಲೆ ರಿಫ್ಲೆಕ್ಟ್ ಮಾಡುತ್ತೆ ಭಗವಂತ, ಅದ್ರ ಮೇಲೆ ಇನ್ಫ್ಲುಯೆನ್ಸ್ ಮಾಡುತ್ತೆ. ನಮ್ಮ ರಿಮೈನಿಂಗ್ 23.5 hours ಈ ½ an hour ಜಡ್ಜ್ ಮಾಡುತ್ತೆ ಆಯಿತಾ. ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಕೃಷ್ಣ ಅರ್ಪಣಮಸ್ತು.